Press the bell button now. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಾನು ಡಾಕ್ಟರ್ ಮಾನಸ ನಾಯಕ್, ಹಾರ್ವೆಸ್ಟ್ ಸಕ್ಸಸ್ ಅಕಾಡೆಮಿಯ ಪ್ರಾಡಕ್ಟ್ ಟ್ರೈನರ್. ಸ್ನೇಹಿತರೆ, ಇವತ್ತು ನಾವು ನಮ್ಮ 15ನೇ ದಿನದ ಆನ್ಲೈನ್ ಪ್ರಾಡಕ್ಟ್ ಟ್ರೈನಿಂಗ್ ಅನ್ನ ಮಾಡ್ತಿದ್ದೇವೆ. ಇವತ್ತಿನ ನಮ್ಮ ಪ್ರಾಡಕ್ಟ್ ಬಂದು ವಿಮೆನ್ ಕಂಪ್ಯಾನಿಯನ್, ಎಲಿಮೆಂಟ್ಸ್ ವೆಲ್ನೆಸ್ ನ ವಿಮೆನ್ ಕಂಪ್ಯಾನಿಯನ್. ಬನ್ನಿ, ಈ ಪ್ರಾಡಕ್ಟ್ ಅಲ್ಲಿ ಏನಿದ್ರದ್ದು ಬೆನಿಫಿಟ್ಸ್ ಅಂತ ನೋಡೋಣ. ಸ್ನೇಹಿತರೆ, ಎಲ್ಲಾರ್ಗೂ ಗೊತ್ತು, ನಾನು ದಿನನಿತ್ಯ ಹೇಳ್ಕೊಂಡೇ ಬಂದಿದ್ದೇನೆ ನನ್ನ ಟ್ರೈನಿಂಗ್ ಅಲ್ಲಿ, ಬಹಳಷ್ಟು ಪ್ರಾಡಕ್ಟ್ಸ್ ಮಾರ್ಕೆಟ್ ಅಲ್ಲಿ ಅವೈಲೇಬಲ್ ಇದೆ. ಬಟ್ ಆ ಪ್ರಾಡಕ್ಟ್ ಎಲ್ಲಾರು ಟ್ರೈನಿಂಗ್ ಅಂತ ನಮಗೆ ಕೊಡೋದಿಲ್ಲ. ಆ ಪ್ರಾಡಕ್ಟ್ ಗಳ ಬಗ್ಗೆ ಜ್ಞಾನವನ್ನು ಯಾರು ನಮ್ಗೆ ಕೊಡೋದಿಲ್ಲ. ಸೊ ಆ ವಿಷಯದಲ್ಲಿ ನಾವು ನಮ್ಮನ್ನ ಲಕ್ಕಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆ ಅಂತ ಹೇಳಿದ್ರೆ, ಹಾರ್ವೆಸ್ಟ್ ಸಕ್ಸಸ್ ಅಕಾಡೆಮಿ ಅವರು ನಮ್ಗೆ ಪ್ರಾಡಕ್ಟ್ ಗಳ ಬಗ್ಗೆ ಜ್ಞಾನವನ್ನು ಕೊಡ್ತಾ ಇದ್ದಾರೆ. ಸೊ ನಮ್ಗೆ ಅರ್ನಿಂಗ್ಸ್ ಜೊತೆಗೆ ಅದ್ರದ್ದು ಲರ್ನಿಂಗ್ಸ್ ಕೂಡ ಅವರು ನಮ್ಗೆ ಕೊಡ್ತಾ ಇರುವಂತದ್ದು. ಸ್ನೇಹಿತರೆ, MI ಲೈಫ್ ಸ್ಟೈಲ್ ಅವ್ರದ್ದು ಬಹಳಷ್ಟು ಬೇರೆ ಬೇರೆ ಬ್ರ್ಯಾಂಡ್ಸ್ ಅವೈಲೇಬಲ್ ಇದೆ. ಫಾರ್ ಎಕ್ಸಾಂಪಲ್, ಎಲಿಮೆಂಟ್ಸ್ ವೆಲ್ನೆಸ್, ಆನ್ ಅಂಡ್ ಆನ್, ಆಹಾರ್, ನ್ಯೂಸ್ಟರ್, MI ಹೋಮ್ ಮತ್ತೆ ಇಂಡಿಯಾ ಗ್ರೋತ್ ತರ ಈ ತರ ಬೇರೆ ಬೇರೆ ಬ್ರ್ಯಾಂಡ್ಸ್ ಅಲ್ಲಿ ಅವರ ಬಹಳಷ್ಟು ಪ್ರಾಡಕ್ಟ್ಸ್ ಅವೈಲೇಬಲ್ ಇದೆ. ಹೆಲ್ತ್ ರಿಲೇಟೆಡ್ ಪ್ರಾಡಕ್ಟ್ಸ್ ಆಗಿರ್ಬೋದು, ಅಥವಾ ಅಗ್ರಿಕಲ್ಚರ್ ರಿಲೇಟೆಡ್ ಪ್ರಾಡಕ್ಟ್ಸ್ ಆಗಿರ್ಬೋದು, ಹೋಮ್ ಮತ್ತೆ ಕಿಚನ್ ರಿಲೇಟೆಡ್, ಬ್ಯೂಟಿ ರಿಲೇಟೆಡ್ ಪ್ರಾಡಕ್ಟ್ಸ್ ಬಹಳಷ್ಟು ಅವರದ್ದು ನಮ್ಮ ಮಾರ್ಕೆಟ್ ಅಲ್ಲಿ ಇದೆ. ಸೊ ಈ ಬ್ರ್ಯಾಂಡ್ಸ್ ಇಂದ ನಮ್ಗೆ ಬಹಳಷ್ಟು ಬೇರೆ ಬೇರೆ ಪ್ರಾಡಕ್ಟ್ ಗಳ ಬಗ್ಗೆನೂ ನಾಲೆಜ್ ಅನ್ನ ಅವರು ಕೊಡ್ತಾ ಇದ್ದಾರೆ. ಈ ಎಲಿಮೆಂಟ್ಸ್ ವೆಲ್ನೆಸ್ ಅಲ್ಲಿ ಏನಿದು ಹೆಸರಿದೆ, ಆ ಬ್ರ್ಯಾಂಡ್ ಹೆಸರಲ್ಲೇ ಇದೆ ವೆಲ್ನೆಸ್ ಅಂತ ಹೇಳಿ. ಈ ವೆಲ್ನೆಸ್ ಅಂದ್ರೆ ಏನು ಅಂತ ಹೇಳಿದ್ರೆ, ನಮ್ಮ ಜೀವನದಲ್ಲಿ ಅಥವಾ ನಮ್ಮ ಈ ಏನು ಜೀವನ ಇದೆ ಅಥವಾ ನಮ್ಮ ಲೈಫ್ ಏನು ಇದೆ, ಈ ನಮ್ಮ ಲೈಫ್ ಅಲ್ಲಿ ಯಾವುದೇ ತರಹದ ಕಾಯಿಲೆಗಳು ಬರ್ದಿರಾ, ಯಾವುದೇ ತರಹದ ರಿಸ್ಕ್ ಫ್ಯಾಕ್ಟರ್ಸ್ ಗಳು ಇಲ್ದಿರಾ, ಏನೇ ಪ್ರಾಬ್ಲಮ್ ಇಲ್ದಿರಾ ನಾವು ಆರಾಮಾಗಿ ಜೀವನವನ್ನ ಸಾಗಿಸ್ಲಿಕ್ಕೆ, ಬೇರೆ ಯಾವುದೇ ಕಾಯಿಲೆ ಬರ್ದಿರಾ, ನಮ್ಗೆ ಜೀವಕ್ಕೆ ಹಾನಿ ಆಗ್ದಲೇ ಇರುವಂತ ಯಾವುದೇ ತರ ಕಾಯಿಲೆಗಳು ಬರ್ದಿರಾ, ನಾವು ಆರಾಮಾಗಿ ಹೆಲ್ದಿಯಾಗಿ ಆರೋಗ್ಯಕರವಾಗಿ ಜೀವನವನ್ನು ನಡೆಸ್ತೀವಲ್ಲ, ಅದಕ್ಕೆ ನಾವು ವೆಲ್ನೆಸ್ ಅಂತ ಹೇಳ್ತೇವೆ. ಹೇಗೆ ಕಾಪಾಡ್ಕೊಳ್ಳೋದು ವೆಲ್ನೆಸ್, ಅಥವಾ ನಮ್ಮ ಜೀವನ ಶೈಲಿಯಲ್ಲಿ ನಾವು ರೋಗ ಬರ್ದಲೇ ಇರೋ ತರ ಅಥವಾ ಆರೋಗ್ಯಕರವಾಗಿ ಹೇಗೆ ಬದುಕೋದು ಅಂತ ಹೇಳಿದ್ರೆ, ಒಂದು ಪೌಷ್ಟಿಕಾಂಶತೆ ಚೆನ್ನಾಗಿರುವಂತ ಆಹಾರ ಸೇವನೆ ಮಾಡೋದು. ಮತ್ತೆ ನಾವು ದಿನಕ್ಕೆ ನಮ್ಮ ಬಾಡಿಗೆ ಎಷ್ಟು ಎಕ್ಸಸೈಸ್ ಬೇಕು, ಹೇಗೆ ನಾವು ನಮ್ಮ ಬಾಡಿನ ವರ್ಕೌಟ್ ಮಾಡ್ಬೇಕು, ಆ ತರ ದಿನನಿತ್ಯ ಒಂದು ರೂಢಿ ತರ ಮಾಡ್ಕೊಂಡು ನಾವು ಫಿಸಿಕಲ್ ಆಗಿ ಫಿಟ್ ಆಗಿ ಇರುವಂತದ್ದು. ನಿದ್ದೆ ಬಹಳ ಚೆನ್ನಾಗಿ ಮಾಡುವಂಥದ್ದು. ನಿದ್ದೆ ಮಾಡೋದ್ರಿಂದ ಏನಾಗುತ್ತೆ, ಒಳ್ಳೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಏನು ಆಗ್ತಾ ಇರಲ್ಲ ನಮ್ಮ ಬಾಡಿಲಿ, ಒಳ್ಳೆ ಮೂಡಲ್ಲಿ ಇರ್ತೀವಿ, ನಾವು ಚೆನ್ನಾಗಿ ಕೆಲಸ ಮಾಡ್ತೀವಿ. ನಮ್ಮ 100% ನಾವು ಯಾವುದೇ ಒಂದು ಕೆಲಸ ಮಾಡುವಾಗ್ಲೂ ಕೂಡ ನಾವು ಅದಲ್ಲಿ ತೊಡಗಿಸ್ಕೋಬಹುದು. ಯಾವುದೇ ಸ್ಟ್ರೆಸ್ ತಗೊಳ್ಳಲ್ಲ, ಯಾವುದೇ ತರ ಟೆನ್ಷನ್ ಬಂದ್ರು ಅಥವಾ ಜೀವನದಲ್ಲಿ ಏನೇ ತರ ಪ್ರಾಬ್ಲಮ್ ಬಂದ್ರು ಅದನ್ನ ಎದುರಿಸೋ ಅಂತ ಶಕ್ತಿ ನಮ್ಮಲ್ಲಿ ಇರುತ್ತೆ. ಸೊ ಹೀಗಾಗಿ ಪದೇ ಪದೇ ನಮ್ಗೆ ಏನಾದ್ರು ಹುಷಾರ್ ತಪ್ತಾ ಇದೆ ಅಂತ ಹೇಳಿದ್ರೆ, ಆಗಿಂದಾಗೆ ಒಂದು ಡಾಕ್ಟರ್ ವಿಸಿಟ್ ಮಾಡ್ಕೊಂಡು ನಮ್ಮ ಫಿಸಿಕಲ್ ಫಿಟ್ನೆಸ್, ನಮ್ಮ ಬ್ಲಡ್ ಟೆಸ್ಟ್, ಆ ತರ ಎಲ್ಲ ಒಂದು ಚೆಕ್ಅಪ್, ನಾರ್ಮಲ್ ಆಗಿ ಬ್ಲಡ್ ಚೆಕ್ಅಪ್ ಆಗ್ಲಿ, ಏನೇ ಒಂದು ಚಿಕ್ಕ ಪ್ರಾಬ್ಲಮ್ ಇದ್ರು ಅದನ್ನ ಅಲ್ಲಿಗಲ್ಲೇ ಕ್ಲಿಯರ್ ಮಾಡ್ಕೊಂಡು ಹೋದ್ರೆ ನಾವು ಯಾವುದೇ ತರದ ದೊಡ್ಡ ಕಾಯಿಲೆಗೆ ಈಡಾಗ್ಲಿಕ್ಕೆ ಸಾಧ್ಯ ಆಗಲ್ಲ. ಸೊ ಹೀಗಾಗಿ ನಾವು ನಮ್ಮ ವೆಲ್ನೆಸ್ ಅನ್ನ ಅಥವಾ ಆರೋಗ್ಯವನ್ನ ಚೆನ್ನಾಗಿ ಕಾಪಾಡ್ಕೋಬಹುದು. ಸ್ನೇಹಿತರೆ, ನಾನು ದಿನನಿತ್ಯ ಹೇಳ್ಕೊಂಡೇ ಬಂದಿದ್ದೇನೆ ನಮ್ಗೆ ಏನೆಲ್ಲ ತರ ಪ್ರಾಬ್ಲಮ್ಸ್ ಬರುತ್ತೆ ಅಂತ, ಹೇಗೆ ಪ್ರಾಬ್ಲಮ್ಸ್ ಬರುತ್ತೆ ಅಂತ ನಾವು ಹೇಳ್ಕೊಂಡ್ ಬಂದಿದ್ದೇವೆ. ಏನು ಅಂತ ಹೇಳಿದ್ರೆ, ನಮ್ಮ ಜೀವನದಲ್ಲಿ ಯಾವುದೇ ತರಹದ ರೋಗ ಬರ್ದಲೇ ಇರ್ಲಿಕ್ಕೆ ಅಥವಾ ನಾವು ಚೆನ್ನಾಗಿ ಹೆಲ್ದಿಯಾಗಿ ಜೀವನ ಸಾಗಿಸ್ಬೇಕು ಅಂತ ಹೇಳಿದ್ರೆ, ನಮ್ಮ ಶರೀರದಲ್ಲೇ ಯಾವಾಗ್ಲೂ 24/7 ಒಬ್ರು ಅಟೆಂಟಿವ್ ಡಾಕ್ಟರ್ ಆಗಿ ಇರ್ತಾರೆ. ಏನಿದು ಅಟೆಂಟಿವ್ ಡಾಕ್ಟರ್ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್, ಇವಾಗ ನಮ್ಮ ಶರೀರಕ್ಕೆ ಯಾವುದೋ ಒಂದು ಧೂಳು ಎಂಟರ್ ಆಗ್ತಿದೆ ಅಥವಾ ಡಸ್ಟ್ ಪಾರ್ಟಿಕಲ್ ಎಂಟರ್ ಆಗ್ತಾ ಇದೆ ಅಂತ ಅನ್ಕೊಳ್ಳಿ. ಅವಾಗ ಏನಾಗುತ್ತೆ, ನಮ್ಗೆ ಸಡನ್ ಆಗಿ ಸ್ನೀಸಿಂಗ್ ಬರುವಂಥದ್ದು, ನಾವು ಸ್ನೀಸ್ ಮಾಡುವಂಥದ್ದು, ಅಥವಾ ಸಡನ್ ಆಗಿ ನಾವು ಕೆಮ್ಮೋ ಅಂಥದ್ದು, ಅಥವಾ ಮೂಗಿಂದ ನೀರ್ ತರ ಸೋರೋ ಅಂಥದ್ದು. ಯಾವುದೋ ಒಂದು ಧೂಳು ಕಣ್ಣಲ್ಲಿ ಹೋಯ್ತು ಅಂತ ಹೇಳಿದ್ರೆ ಕಣ್ಣಿಂದ ನೀರು ಹರಿಯೋ ಅಂಥದ್ದು ಅಥವಾ ವಾಟರಿಂಗ್ ಆಗುವಂಥದ್ದು. ಇದರಿಂದ ಏನಾಗುತ್ತೆ, ಆ ಫಾರಿನ್ ಪಾರ್ಟಿಕಲ್ ಅಥವಾ ಆ ಡಸ್ಟ್ ಮೆಟೀರಿಯಲ್ ನಮ್ಮ ಶರೀರಕ್ಕೆ ಹೋಗೋದನ್ನ ನಾವು
ತಡೆಗಟ್ತೇವೆ, ಹೌದಲ್ವಾ? ಇದು ಫಸ್ಟ್ ಲೈನ್ ಆಫ್ ಡಿಫೆನ್ಸ್ ಅಂತ ಹೇಳ್ತೇವೆ. ನಮ್ಮ ಶರೀರ ಫಾರಿನ್ ಬಾಡಿ ಅಥವಾ ಎನಿಮಿ ಅಂತ ಏನು ನಮ್ಮ ಬಾಡಿ ಟ್ರೀಟ್ ಮಾಡುತ್ತೆ ಅದನ್ನ ತಡೆಗಟ್ಟುತ್ತೆ. ಹೇಗೆ ತಡೆಗಟ್ಟುತ್ತೆ ಅಂತ ಹೇಳಿದ್ರೆ, ನಮ್ಮ ಶರೀರದಲ್ಲಿ ಯಾವಾಗ್ಲೂ ಈ ಅಟೆಂಟಿವ್ ಡಾಕ್ಟರ್ ಇರುತ್ತೆ ಅಂತ ನಾನು ಹೇಳ್ದೆ ಅಲ್ವಾ, ಅದೇ ನಮ್ಮ ಬಾಡಿಯ ಇಮ್ಯೂನ್ ಸಿಸ್ಟಮ್. ಏನಿದು ಇಮ್ಯೂನ್ ಸಿಸ್ಟಮ್ ಅಂತ ಹೇಳಿದ್ರೆ, ಅದು ನಮ್ಮಲ್ಲಿ ಇರುವಂತ ರೋಗ ನಿರೋಧಕ ಶಕ್ತಿ. ನಮ್ಮಲ್ಲಿ ಯಾವುದೇ ಒಂದು ರೋಗ ಬರ್ದಲ್ಲೇ ಇರೋ ತರ, ಯಾವುದೇ ಒಂದು ಅಲರ್ಜಿ ಆಗ್ದಲೇ ಇರೋ ತರ ನಮ್ಮನ್ನ ಶರೀರವನ್ನ ಅದು ಕಾಪಾಡುವಂಥದ್ದೇ ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿ. ಇವಾಗ ಎಲ್ಲರೂ ನೋಡ್ತಾ ಇದ್ದೀರಾ, ಈ ಕೋವಿಡ್ ಪ್ಯಾಂಡಮಿಕ್ ಬಂದಾಗಿಂದಾನು ಬಹಳಷ್ಟು ಅಡ್ವರ್ಟೈಸ್ಮೆಂಟ್ ಬರ್ತಿರೋಂಥದ್ದು ಟಿವಿನಲ್ಲಿ, ಬಹಳಷ್ಟು ವಾಟ್ಸ್ಆಪ್ ಮೆಸೇಜಸ್ ಬರ್ತಿರೋಂಥದ್ದು. ಇದನ್ನ ತಗೊಂಡ್ರೆ ನಿಮ್ಮಲ್ಲಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ, ಅದನ್ನ ತಗೊಳ್ಳಿ ಇಮ್ಯುನಿಟಿ ಬೂಸ್ಟ್ ಆಗತ್ತೆ ಅಂತ. ಇಲ್ಲ ಅಂದ್ರೆ ನಮ್ಮ ಫ್ರೆಂಡ್ಸ್ ಆಗಿರ್ಬೋದು, ನಮ್ಮ ಇನ್ನರ್ ಸರ್ಕಲ್ ವೆಲ್ ವಿಷರ್ಸ್ ಆಗಿರ್ಬೋದು, ಅವರೇ ಹೇಳ್ತಾರೆ, ಇವಾಗ ಫೋನ್ ಅಲ್ಲೂ ಹೇಳ್ತಾರೆ, ಹೌದಲ್ವಾ? ಕಷಾಯ ಮಾಡ್ಕೊಂಡ್ ಕುಡೀರಿ, ಆಮೇಲೆ ಕೋಲ್ಡ್ ಐಟಮ್ಸ್ ಏನು ತಗೋಬೇಡಿ, ಇಮ್ಯುನಿಟಿ ಬೂಸ್ಟ್ ಅಪ್ ಮಾಡ್ಕೊಳ್ಳೋ ಅಂತದ್ ಏನಾದ್ರೂ ತಗೊಳ್ಳಿ, ಶುಂಠಿ ಕಷಾಯ ಮಾಡ್ಕೊಂಡ್ ಕುಡೀರಿ ಅಂತ ಎಲ್ಲ ಹೇಳೋದನ್ನ ನಾವು ಕೇಳ್ತಾ ಇದ್ದೇವೆ, ಹೌದಲ್ವಾ? ಇದರಿಂದ ಎಲ್ಲ ಏನಾಗತ್ತೆ ಅಂತ ಹೇಳಿದ್ರೆ, ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿ ನಾವು ನಮ್ಮ ಶರೀರದಲ್ಲಿ ಜಾಸ್ತಿ ಮಾಡ್ಕೊಳ್ಳುವಂಥದ್ದು. ಹೇಗೆ ಜಾಸ್ತಿ ಮಾಡ್ಕೊಳ್ಳುವಂಥದ್ದು, ಏನಿದೆ ಈ ಎಲಿಮೆಂಟ್ಸ್ ವೆಲ್ನೆಸ್ ಅಲ್ಲಿ ಅಂತ ಹೇಳಿದ್ರೆ, ಸ್ನೇಹಿತರೆ, ಪುರಾತನ ಕಾಲದಿಂದಲೂ ಬಂದಂತದ್ದೇ ಆಯುರ್ವೇದ ಶಾಸ್ತ್ರ, ಹೌದಲ್ವಾ? ಬಹಳಷ್ಟು ಜನ ಕೇಳಿದೀವಿ ಅಥವಾ ಬಹಳಷ್ಟು ಜನ ಇದ್ರ ಬಗ್ಗೆ ತಿಳ್ಕೊಂಡಿದೀವಿ. ಇದು ಆಯುರ್ವೇದ ಶಾಸ್ತ್ರದಲ್ಲಿ ಹೇಳಿರುವಂತ ಗಿಡಮೂಲಿಕೆಗಳೆಲ್ಲ ಬಹಳ ಪುರಾತನ ಕಾಲದಲ್ಲಿ ಹೇಳಿರುವಂತದ್ದು, ಅಥವಾ ಆ ಆಯುರ್ವೇದ ಶಾಸ್ತ್ರ ಬುಕ್ಸ್ ಗಳಲ್ಲಿ ಬರ್ದಿರುವಂತದ್ದು, ಆಚಾರ್ಯರು ಅವರ ಬುದ್ಧಿವಂತಿಕೆಯಿಂದ ಅಥವಾ ಅವರ ನಾಲೆಡ್ಜ್ ಇಂದ ನಮ್ಗೆ ಶಾಸ್ತ್ರಗಳನ್ನ ಕೊಟ್ಟಿರೋ ಅಂಥದ್ದು. ಸೊ ಈ ಆಯುರ್ವೇದ ಶಾಸ್ತ್ರ ನೈಸರ್ಗಿಕವಾಗಿ ಸಿಗುವಂತ ಗಿಡಮೂಲಿಕೆಗಳನ್ನ ಬಳಸ್ಕೊಂಡು ನಮ್ಮ ಪ್ರಾಡಕ್ಟ್ ಎಲಿಮೆಂಟ್ಸ್ ವೆಲ್ನೆಸ್ ಅಲ್ಲಿ ಈಗಿನ ಜೀವನ ಶೈಲಿಗೆ, ಈಗಿನ ಲೈಫ್ ಸ್ಟೈಲ್ ಏನ್ ಬೇಕು ನಮ್ಗೆ, ಯಾವ ತರ ಪ್ರಾಬ್ಲಮ್ಸ್ ಗೆ ನಾವು ಈಡಾಗ್ಬೋದು, ಇವಾಗ ನಮ್ಮ ಎನ್ವಿರಾನ್ಮೆಂಟ್ ಅಲ್ಲಿ ಇರುವಂತಹ ಪೊಲ್ಯೂಷನ್ ಆಗಿರ್ಬೋದು, ಅಥವಾ ಲೆಸ್ ನ್ಯೂಟ್ರಿಷನ್ ಡಯಟ್ ಆಗಿರ್ಬೋದು, ಅಥವಾ ಲೈಫ್ ಸ್ಟೈಲ್ ಆಗಿರ್ಬೋದು, ಸ್ಟ್ರೆಸ್ ಆಗುವಂಥದ್ದು ಆಗ್ಲಿ, ಅಥವಾ ಬಹಳ ಸೋಷಿಯಲ್ ಲೈಫ್ ಅಲ್ಲಿ ಆಲ್ಕೋಹಾಲ್ ಕನ್ಸಂಪ್ಷನ್ ಅಂತೆ, ಸ್ಮೋಕಿಂಗ್ ಮಾಡುವಂಥದ್ದಂತೆ, ಈ ತರ ದುರಾಭ್ಯಾಸಗಳನ್ನ ನಾವು ಯಾವಾಗ ಅಳವಡಿಸ್ಕೋತೀವಿ ಅವಾಗ ನಮ್ಮ ಇಮ್ಯುನಿಟಿ ಸಿಸ್ಟಮ್ ಎಲ್ಲ ಕಡಿಮೆ ಆಗುವಂಥದ್ದು, ನಮ್ಗೆ ಬೇರೆ ಬೇರೆ ತರಹದ ಕಾಯಿಲೆಗಳು ಬರುವಂಥದ್ದು. ಸೊ ಇದನ್ನೆಲ್ಲ ತಡೆಗಟ್ಲಿಕ್ಕೆ ಆಯುರ್ವೇದ ಶಾಸ್ತ್ರದಲ್ಲಿ ಹೇಳಿರುವಂತ ನೈಸರ್ಗಿಕವಾಗಿ ಪುರಾತನ ಕಾಲದಿಂದನೂ ಬಂದಿರುವಂತ ಗಿಡಮೂಲಿಕೆಗಳನ್ನ ಬಳಸಿ ಈಗಿನ ಸೈಂಟಿಫಿಕ್ ಟೆಕ್ನಾಲಜಿನ ಉಪಯೋಗಿಸಿ ನಮಗೆ ಕೊಟ್ಟಿರುವಂತ ಪ್ರಾಡಕ್ಟ್ಸೇ ಎಲಿಮೆಂಟ್ಸ್ ವೆಲ್ನೆಸ್. ಏನಿದು ಎಲಿಮೆಂಟ್ಸ್ ವೆಲ್ನೆಸ್ ಅಂತ ಹೇಳಿ ನಾವು ಇವಾಗ ಬಹಳಷ್ಟು ಪ್ರಾಡಕ್ಟ್ಸ್ ಆಲ್ರೆಡಿ ನಾನು ಕವರ್ ಮಾಡಿದ್ದೇನೆ. ಸೊ ನಾನು ಆಲ್ರೆಡಿ ಕವರ್ ಮಾಡಿರುವಾಗ ಬಹಳಷ್ಟು ಪಾಯಿಂಟ್ಸ್ ನಾನು ಆಲ್ರೆಡಿ ಹೇಳಿದ್ದೇನೆ. ಸೊ ಈ ಎಲಿಮೆಂಟ್ಸ್ ವೆಲ್ನೆಸ್ ಅಲ್ಲಿ ಇರುವಂತದ್ದೇ ನಮ್ಮ ಹಳೆ ಪುರಾತನ ಕಾಲದಿಂದ ಬಂದಿರುವಂತ ಆಯುರ್ವೇದ ಶಾಸ್ತ್ರದಲ್ಲಿ ಹೇಳಿರುವಂತ ಗಿಡಮೂಲಿಕೆಗಳು. ಸ್ನೇಹಿತರೆ, ನಮ್ಮ ಈ ಎಲಿಮೆಂಟ್ಸ್ ವೆಲ್ನೆಸ್ ಬ್ರ್ಯಾಂಡು ನಂಬರ್ 1 ಬ್ರ್ಯಾಂಡ್ ಅಂತ 2019 ಅಲ್ಲಿ ರೆಕಗ್ನೈಸ್ ಆಗಿದೆ. ಬಟ್ ಇದು ನಂಬರ್ 1 ಬ್ರ್ಯಾಂಡ್ ಯಾಕೆ ಅಂತ ಹೇಳಿದ್ರೆ, ನಂಬರ್ 1 ಬ್ರ್ಯಾಂಡ್ ಆಗ್ಲಿಕ್ಕೆ ಕಾರಣ ಯಾರು, ಇದ್ರ ಹಿಂದೆ ಯಾರ ಶ್ರಮ ಇದೆ ಅಂತ ಹೇಳಿದ್ರೆ ಅವರೇ ಡಾಕ್ಟರ್ DBA ನಾರಾಯಣ ಸರ್. ಇವ್ರ ಬಗ್ಗೆ ಎಲ್ಲರಿಗೂ ಗೊತ್ತು. ನಮ್ಮ ಪ್ರಾಡಕ್ಟ್ ಟ್ರೈನಿಂಗ್ ಆಗ್ಲಿ ಅಟೆಂಡ್ ಮಾಡಿರೋರ್ಗೆ ಅಥವಾ ಈ ಪ್ರಾಡಕ್ಟ್ ಬಗ್ಗೆ ಗೊತ್ತಿರೋರಿಗೆ ಎಲ್ಲಾರ್ಗುನು ಇವರ ಬಗ್ಗೆ ಗೊತ್ತು. ಬಟ್ ಇವರ ಬಗ್ಗೆ ಇನ್ನೂ ಅಷ್ಟು ತಿಳ್ಕೊಳ್ಳಿಕ್ಕೆ ಏನಿದೆ ಅಂತ ಹೇಳಿದ್ರೆ, ಇವರು ಆಲ್ಮೋಸ್ಟ್ ಒಂದು 45 years ಆಫ್ ಎಕ್ಸ್ಪೀರಿಯನ್ಸ್ ಇದೆ ಇವರಿಗೆ ಫಾರ್ಮಾ ಕಂಪನಿನಲ್ಲಿ. ಬಹಳಷ್ಟು ಗೋಲ್ಡ್ ಮೆಡಲ್ಗಳನ್ನು ಇವರು ತಗೊಂಡಿರುವಂತದ್ದು, ಬಹಳ ಪುಸ್ತಕಗಳನ್ನ ಬರ್ದಿದ್ದಾರೆ, ಅವಾರ್ಡ್ಗಳನ್ನ ತಗೊಂಡಿದ್ದಾರೆ. ಬೇರೆ ಬೇರೆ ದೊಡ್ಡ ದೊಡ್ಡ ಕಂಪನಿಯಾದ ಡಾಬರ್, ಹಿಂದೂಸ್ತಾನ್ ಲಿವರ್, ರ್ಯಾನ್ಬ್ಯಾಕ್ಸಿ ಅನ್ನೋ ದೊಡ್ಡ ಕಂಪನಿಗಳಲ್ಲೆಲ್ಲ ಡೈರೆಕ್ಟರ್ ಆಗಿ ಕೂಡ ಇವರು ಕೆಲಸ ನಿರ್ವಹಿಸಿದ್ದಾರೆ. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನು ಅಂತ ಹೇಳಿದ್ರೆ, ಇವರು ಬಹಳಷ್ಟು ಗವರ್ಮೆಂಟ್ ಕಮಿಟೀಸ್ ಅಲ್ಲಿ ಸೈಂಟಿಫಿಕ್ ಅಡ್ವೈಸರ್ ಆಗಿ ಕೂಡ ಕೆಲಸ ಮಾಡಿರುವಂತದ್ದು. API ಕಮಿಟಿಲೆಲ್ಲ ಇವರು ಸೈಂಟಿಫಿಕ್ ಅಡ್ವೈಸರ್ ಆಗಿ ಕೆಲಸ ನಿರ್ವಹಿಸಿದ್ದಾರೆ. ಸೊ ಇವರ ಶ್ರಮ, ಇವರ ಜ್ಞಾನದಿಂದ ಅಥವಾ ಇವರ ಪರಿಶ್ರಮದಿಂದ ನಮ್ಗೆ ಬಂದಿರುವಂತದ್ದು ಎಲಿಮೆಂಟ್ಸ್ ವೆಲ್ನೆಸ್ ನಂಬರ್ 1 ಬ್ರ್ಯಾಂಡ್ ಆಗಿ. ಸ್ನೇಹಿತರೆ, ನಾನು ಆಗ್ಲೇ ಹೇಳ್ದೆ 2019 ಅಲ್ಲಿ ನಮ್ಗೆ ದ ಬೆಸ್ಟ್ ಹೆಲ್ತ್ ಕೇರ್ ಬ್ರ್ಯಾಂಡ್ ಅಂತ ಪುರಸ್ಕಾರ ಸಿಕ್ಕಿರುವಂತದ್ದು. ದ ಎಕನಾಮಿಕ್ ಟೈಮ್ಸ್ ಅವರು, ಟೈಮ್ಸ್ ಆಫ್ ಇಂಡಿಯಾ ಗ್ರೂಪ್ ಅಲ್ಲಿ ನಮ್ಗೆ 2019 ಅಲ್ಲಿ ಈ ಪುರಸ್ಕಾರವನ್ನ ಕೊಟ್ಟಿದ್ದಾರೆ.
ಇದು ಬಹಳ ಒಂದು ಹೆಮ್ಮೆಯ ವಿಷಯ. ಯಾಕೆ ಅಂತ ಹೇಳಿದ್ರೆ ಬಹಳಷ್ಟು ಪ್ರಾಡಕ್ಟ್ಸ್ ಮಾರ್ಕೆಟ್ ಅಲ್ಲಿ ಅವೈಲೇಬಲ್ ಇದೆ, ಬಹಳ ಕಾಂಪಿಟೇಷನ್ ಇದೆ ಇವಾಗ ಎಲ್ಲಾ ಕಡೆ. ಎಜುಕೇಶನ್ ಅಲ್ಲಿ ಆಗಿರ್ಬೋದು, ಮಾರ್ಕೆಟ್ ಅಲ್ಲಿ ಪ್ರಾಡಕ್ಟ್ಸ್ ಅಲ್ಲಿ ಆಗಿರ್ಬೋದು, ಡಿಸ್ಟ್ರಿಬ್ಯೂಷನ್ ಅಲ್ಲಿ ಆಗಿರ್ಬೋದು, ಎಲ್ಲಾ ಫೀಲ್ಡ್ ಅಲ್ಲೂ ಕಾಂಪಿಟೇಷನ್ ನಾವು ನೋಡ್ತೇವೆ, ಹೌದಲ್ವಾ? ಬಹಳ ಪ್ರಾಡಕ್ಟ್ಸ್ ಮಾರ್ಕೆಟ್ ಅಲ್ಲಿ ಅವೈಲೇಬಲ್ ಇದ್ರೂ ಈ ತರ ಪುರಸ್ಕಾರ ಸಿಗುವಂತದ್ದು ಅಥವಾ ರೆಕಗ್ನಿಷನ್ ಸಿಗುವಂತದ್ದು ಎಲ್ಲಾ ಪ್ರಾಡಕ್ಟ್ಸಿಗೂ ಸಿಗೋದಿಲ್ಲ. ಸೊ ನಮ್ಮಲ್ಲಿ ನಾವು ಯಾಕೆ ಲಕ್ಕಿ ಅಂತ ಹೇಳಿಕ್ ಇಷ್ಟಪಡ್ತೇನೆ ಅಂದ್ರೆ, ಅರೌಂಡ್ 4 to 5 years ನಾವೇನು ಸ್ಪ್ಯಾನ್ ಅಲ್ಲಿ ಇದ್ದೇವೆ ಅದ್ರಲ್ಲಿ ನಮ್ಗೆ ಈ ಪುರಸ್ಕಾರ ಸಿಕ್ಕಿರುವಂತದ್ದು ನಮ್ಗೆ ಒಂದು ಹೆಮ್ಮೆಯ ವಿಷಯ. ಸೊ ಇದು ಒಂದು ಬಹಳ ಹೆಮ್ಮೆಯ ವಿಷಯ. ನಾ ಆಗ್ಲೇ ಹೇಳ್ದೆ, ನಮ್ಮ ಎಲಿಮೆಂಟ್ಸ್ ವೆಲ್ನೆಸ್ ಪ್ರಾಡಕ್ಟ್ ಅಲ್ಲಿ ಆಯುರ್ವೇದದ ಪುರಾತನ ಕಾಲದ ನೈಸರ್ಗಿಕವಾಗಿ ಬಂದಿರುವಂತಹ ಯಾವುದೇ ತರದ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ ನೀವು ಇದನ್ನ ತಗೊಂಡಾಗ. ಮತ್ತೆ ಇದಕ್ಕೆಲ್ಲ ಪ್ರೂಫ್ ಉಂಟು, ಟೈಮ್ ಟೆಸ್ಟೆಡ್ ಉಂಟು. ಬಹಳ ಬೇರೆ ಬೇರೆ ಪೇಷಂಟ್ಸ್ ಅಲ್ಲಿ ನಾವು ಅದನ್ನ ಪ್ರಯೋಗ ಮಾಡಿ ಡಾಕ್ಯುಮೆಂಟೇಶನ್ ಮಾಡಿರುವಂತದ್ದು. ಇದು ಇದಕ್ಕೆ ಕೆಲಸ ಆಗತ್ತೆ, ಇದು ಕೆಲಸ ಮಾಡತ್ತೆ ಅಂತ ನಮ್ಮ ಹತ್ರ ಪ್ರೂಫ್ ಇರುವಂತದ್ದು. ಸೊ ಇದನ್ನ ಉಪಯೋಗಿಸಿ ಕೊಟ್ಟಿರೋ ಅಂಥದ್ದೇ ಎಲಿಮೆಂಟ್ಸ್ ವೆಲ್ನೆಸ್ ಪ್ರಾಡಕ್ಟ್ಸ್. ನಾ ಆಗ್ಲೇ ಹೇಳ್ದೆ, ಆಯುರ್ವೇದ ಶಾಸ್ತ್ರದಲ್ಲಿ ಪುರಾತನ ಕಾಲದಿಂದ ಬಂದಿರುವಂತ ಗಿಡಮೂಲಿಕೆಗಳನ್ನ ಉಪಯೋಗಿಸಿದ್ದೇವೆ ಅಂತ. ಏನ್ ಹೇಳುತ್ತೆ ಆಯುರ್ವೇದ ಅಥವಾ ಏನಿದು ಆಯುರ್ವೇದ ಅಂತ ಹೇಳಿದ್ರೆ, ಇಟ್ ಇಸ್ ಅ ಇಂಡಿಯನ್ ಸಿಸ್ಟಮ್ ಆಫ್ ಮೆಡಿಸಿನ್. ಎಲ್ಲಾರ್ಗೂ ಗೊತ್ತು, ಇದು ಭಾರತದಲ್ಲಿ ಇರುವಂತ ಒಂದು ವೈದ್ಯಕೀಯ ಶಾಸ್ತ್ರ, ಹೌದಲ್ವಾ? ಇಟ್ ಇಸ್ ಆಲ್ಸೋ ಅ ಲೈನ್ ಆಫ್ ಟ್ರೀಟ್ಮೆಂಟ್, ಒಂದು ತರಹದ ಮೆಡಿಸಿನಲ್ ಟ್ರೀಟ್ಮೆಂಟ್ ಕೂಡ ಇದರಲ್ಲಿ ಕೊಡುವಂಥದ್ದು. ಏನ್ ಹೇಳುತ್ತೆ ಆಯುರ್ವೇದ ಶಾಸ್ತ್ರ ಅಥವಾ ಅದ್ರದ್ದು ಬೇಸಿಕ್ ಕಾನ್ಸೆಪ್ಟ್ ಏನು ಆಯುರ್ವೇದದು ಅಂತ ಹೇಳಿದ್ರೆ, ಯೂಶಲಿ ಆಯುರ್ವೇದ ಅದ್ರದ್ದು ಪೇಷಂಟ್ಸ್ ಡಯಾಗ್ನೋಸಿಸ್ ಆಗ್ಲಿ ಅಥವಾ ಟ್ರೀಟ್ಮೆಂಟ್, ಲೈನ್ ಆಫ್ ಟ್ರೀಟ್ಮೆಂಟ್ ಆಗ್ಲಿ ಅಥವಾ ಯಾವುದೇ ತರದ ಹರ್ಬ್ಸ್ ಕೊಡುವಾಗ್ಲೂ ಕೂಡ ಅದು ತ್ರಿದೋಷ ಬೇಸಿಸ್ ಮೇಲೆ ಅದು ಬೇಸಿಸ್ ಆಗಿದೆ. ಅಂದ್ರೆ ತ್ರಿದೋಷವನ್ನ ಅದು ಬಹಳಷ್ಟು ನಂಬುವಂಥದ್ದು, ಅಥವಾ ಅದ್ರದ್ದು ಎಲ್ಲಾ ಡಯಾಗ್ನೋಸಿಸ್ ಆಗ್ಲಿ ಪೇಷಂಟ್ ಪ್ರಕೃತಿ ಅನಾಲಿಸಿಸ್ ಆಗ್ಲಿ ಎಲ್ಲ ಮಾಡುವಂಥದ್ದೇ ಈ ತ್ರಿದೋಷ ಬೇಸಿಸ್ ಮೇಲೆ. ಏನಿದು ತ್ರಿದೋಷ ಅಂತ ಹೇಳಿದ್ರೆ, ವಾತ ಪಿತ್ತ ಕಫ ಅಂತ ಹೇಳ್ತೇವೆ. ಅಂದ್ರೆ ಈ 3 ದೋಷಗಳು ಯಾವಾಗ ನಮ್ಮ ಶರೀರದಲ್ಲಿ ಸಮತೋಲನವಾಗಿ ಇರುತ್ತೆ, 3 ದೋಷಗಳ ಜೊತೆ ಸಪ್ತಧಾತುಸ್ ಅಂತ ಹೇಳ್ತೇವೆ, ಅದ್ರ ಜೊತೆ ಮಲಕ್ರಿಯಾ ಅಂತ ಹೇಳ್ತೇವೆ. ನಾನು ಡೈಲಿ ಡಿಟಾಕ್ಸ್ ಎಲ್ಲ ಮಾಡುವಾಗ ಹೇಳಿದ್ದೆ ಮಲಕ್ರಿಯಾ, ಆಮೇಲೆ ಯೂರಿ ಫ್ಲಶ್ ಮಾಡುವಾಗ್ಲೂ ಹೇಳಿದ್ದೆ ಏನಿದು ಮಲಕ್ರಿಯಾ ಅಂತ. ಯಾವಾಗ ನಮ್ಮ ಶರೀರದಲ್ಲಿ ಇದೆಲ್ಲಾನು ಸಮತೋಲನವಾಗಿ ಕಾಪಾಡತ್ತೆ, ಯಾವಾಗ ಇದೆಲ್ಲ ನಮ್ಮ ಶರೀರದಲ್ಲಿ ಕರೆಕ್ಟ್ ಆಗಿ ಕೆಲಸ ಮಾಡ್ತಾ ಇರುತ್ತೆ, ಅವಾಗ ನಮ್ಮ ಶರೀರ ಸ್ವಾಸ್ಥ್ಯವಾಗಿ ಇರುತ್ತೆ, ಬೋತ್ ಫಿಸಿಕಲಿ ಮತ್ತೆ ಮೆಂಟಲಿ ಅಂತ ಹೇಳುತ್ತೆ ಆಯುರ್ವೇದ ಶಾಸ್ತ್ರ. ಇನ್ನೊಂದು, ಈ ಆಯುರ್ವೇದ ಶಾಸ್ತ್ರ ಬೇಸಿಸ್ ಆಗಿರೋಂಥದ್ದು ಪಂಚಮಹಾಭೂತ ಬೇಸಿಸ್ ಮೇಲೆ. ಏನಿದು ಪಂಚಮಹಾಭೂತ ಅಂತ ಹೇಳಿದ್ರೆ, 5 ಪಂಚಮಹಾಭೂತಗಳಿಂದಲೇ ಆಗಿರುವಂಥದ್ದು ಈ ಶರೀರ ಅಂತ ಆಯುರ್ವೇದ ಶಾಸ್ತ್ರ ನಂಬುತ್ತೆ. ಬರೀ ನಮ್ಮ ಶರೀರನೇ ಅಲ್ಲ, ಯಾವುದೇ ಒಂದು ಗಿಡ ಆಗಿರ್ಬೋದು, ಯಾವುದೇ ಒಂದು ಮೆಡಿಸಿನ್ ಆಗಿರ್ಬೋದು, ಅಥವಾ ಇಡೀ ಯೂನಿವರ್ಸ್ ಬ್ರಹ್ಮಾಂಡನೇ ಆಗಿರುವಂಥದ್ದು ಪಂಚಮಹಾಭೂತ ಬೇಸಿಸ್ ಮೇಲೆ ಅಂತ ಆಯುರ್ವೇದ ಶಾಸ್ತ್ರ ಹೇಳುತ್ತೆ. ವಾಟರ್, ಅರ್ತ್, ಸ್ಪೇಸ್, ಏರ್ ಮತ್ತೆ ಫೈರ್, ಈ ಪಂಚಮಹಾಭೂತಗಳ ಕಾಂಬಿನೇಷನ್, ಪರ್ಮ್ಯುಟೇಷನ್ ಕಾಂಬಿನೇಷನ್ ಇಂದ ಆಗಿರುವಂಥದ್ದೇ ಈ ತ್ರಿದೋಷ. ಈ 5 ಪಂಚಮಹಾಭೂತ ಬೇಸಿಸ್ ಮೇಲೆನೆ ಆಯುರ್ವೇದ ಇರುವಂಥದ್ದು. ಈ ಆಯುರ್ವೇದದ ವೆಲ್ನೆಸ್ ಇಂದ ಬಂದಿರುವಂಥದ್ದು ಅಥವಾ ಒಳ್ಳೆಯ ಗುಡ್ನೆಸ್ ಇಂದ ಬಂದಿರುವಂಥದ್ದೇ ನಮ್ಮ ಈ ಎಲಿಮೆಂಟ್ಸ್ ವೆಲ್ನೆಸ್ ಪ್ರಾಡಕ್ಟ್ಸ್. ಸೊ ಇವತ್ತಿನ ನಮ್ಮ ಪ್ರಾಡಕ್ಟ್ ಟ್ರೈನಿಂಗ್ ಬಂದು ವಿಮೆನ್ ಕಂಪ್ಯಾನಿಯನ್. ಸೊ ಎಲ್ಲಾರ್ಗೂ ಗೊತ್ತು ವಿಮೆನ್ ಅಂದ್ರೆ ಹೇಗೆ, ಯಾರು, ಎಷ್ಟು ಇಂಪಾರ್ಟೆಂಟು ನಮ್ಮ ಜೀವನದಲ್ಲಿ ಅಂತ, ಹೌದಲ್ವಾ? ಆ ವಿಮೆನ್ ಅಥವಾ ಹೆಣ್ಣು ಬಹಳ ತರಹದ ಬೇರೆ ಬೇರೆ ತರಹದ ಲೈಫ್ ನ ಪ್ಲೇ ಮಾಡ್ತಾರೆ ನಮ್ಮ ಜೀವನದಲ್ಲಿ. ತಾಯಿ ಆಗಿರ್ಬೋದು, ವೈಫ್ ಆಗಿರ್ಬೋದು, ಮಗಳಾಗಿರ್ಬೋದು, ಸಿಸ್ಟರ್ ಆಗಿರ್ಬೋದು, ಅಥವಾ ಸ್ನೇಹಿತೆ ರೂಪದಲ್ಲೂ ಇರ್ಬೋದು. ಸೊ ನಮ್ಮ ಜೀವನದಲ್ಲಿ ವಿಮೆನ್ ಅನ್ನೋದು ಬಹಳ ಇಂಪಾರ್ಟೆಂಟ್. ಇವರ ಆರೋಗ್ಯವನ್ನ ನಾವು ಹೇಗೆ ಕಾಪಾಡ್ಕೋಬೇಕು, ಅಥವಾ ಇವರಿಗೆ ಬರುವಂತ ಪ್ರಾಬ್ಲಮ್ಸ್ ಏನು, ಅದಕ್ಕೆಲ್ಲ ನಾವು ಏನ್ ಮಾಡ್ಬೇಕು ಅಂತ ನೋಡೋಣ. ಇವತ್ತಿನ ನಮ್ಮ ಪ್ರಾಡಕ್ಟ್ ಟ್ರೈನಿಂಗ್ ಬಂದು ಎಲಿಮೆಂಟ್ಸ್ ವೆಲ್ನೆಸ್.
ಯಾಕೆ ಎಲಿಮೆಂಟ್ಸ್ ವೆಲ್ನೆಸ್ ಈ ವಿಮೆನ್ ಬಗ್ಗೆ ಒಂದು ಪ್ರಾಡಕ್ಟ್ ಅನ್ನ ಕೊಟ್ಟಿದೆ ಅಂತ ಹೇಳಿದ್ರೆ, ಯಾಕೆ ನಾವು ಅಟೆನ್ಷನ್ ಕೊಡ್ಬೇಕು ಈ ವಿಮೆನ್ ಹೆಲ್ತ್ ಬಗ್ಗೆ, ಯಾಕೆ ಅವ್ರನ್ನ ನಾವು ನೋಡ್ಕೋಬೇಕು ಚೆನ್ನಾಗಿ ಅಂತ ಹೇಳಿದ್ರೆ, ಇಂಡಿಯಾದ ಪಾಪ್ಯುಲೇಷನ್ ಅಲ್ಲಿ ಅರೌಂಡ್ 30% ಆಫ್ ದ ಪಾಪ್ಯುಲೇಷನ್ ಮೆನ್ಸ್ಟ್ರುಯೇಟಿಂಗ್ ವಿಮೆನ್ ಇರ್ತಾರೆ ಅಂತ ಸರ್ವೆ ಆಗಿದೆ. ಅದ್ರಿಂದ ಅಂತ ಹೇಳಿದ್ರೆ 355 ಮಿಲಿಯನ್ ಅಷ್ಟು ಹೆಂಗಸರು ನಮ್ಮ ಇಂಡಿಯಾದಲ್ಲಿ ಮೆನ್ಸ್ಟ್ರುಯೇಟಿಂಗ್ ಲೈಫ್ ಅಲ್ಲಿ ಇರ್ತಾರೆ. ಬಹಳಷ್ಟು ಜನ ಹುಡುಗಿರಲ್ಲಿ ನಾವು ಇದು ನೋಡ್ತೇವೆ, ಎಲ್ಲಾರ್ಗೂ ಗೊತ್ತು, ಅರೌಂಡ್ 12 ಇಯರ್ಸ್ ಆದ್ಮೇಲೆ ಮೆನಾರ್ಕಿ ಯಾವಾಗ ಅವರು ಅಚೀವ್ ಮಾಡ್ತಾರೆ, ಅದಾದ್ಮೇಲೆ ಅವರು ಸ್ಕೂಲ್ ಗೋಯಿಂಗ್ ಏಜ್ ಅಲ್ಲಿ ಇರ್ತಾರೆ ಅಥವಾ ಕಾಲೇಜ್ ಗೋಯಿಂಗ್ ಏಜ್ ಅಲ್ಲಿ ಇರ್ತಾರೆ. ಸೊ ಅಂತ ಡೇಸ್ ಅಲ್ಲಿ ಏನಾಗುತ್ತೆ, ಬಹಳ ಪ್ರಾಬ್ಲಮ್ ಇತ್ತು ಅವರಿಗೆ, ಹೊಟ್ಟೆ ನೋವಿರುವಂತದ್ದಾಗ್ಲಿ ಅಥವಾ ಬ್ಯಾಕ್ ಪೇನ್ ಇರುವಂತದ್ದಾಗ್ಲಿ ಆದಾಗ ಅವರು ಬಹಳ ಸ್ಕೂಲ್ ಅಥವಾ ಆಫೀಸು ಮಿಸ್ ಮಾಡುವಂಥದ್ದು ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಒಂದು ವುಮೆನ್ ಒಬ್ರು ಅವರ ಲೇಡಿ ಆಫ್ ದ ಹೌಸ್ ಎಷ್ಟು ಇಂಪಾರ್ಟೆಂಟು, ಏನೆಲ್ಲ ಕೆಲ್ಸಗಳು ಬರುತ್ತೆ ಅವರಿಗೆ ಅಂತ ನಿಮ್ಗೆ ಗೊತ್ತುಂಟು. ಎಲ್ಲಾರು ಅವರ ಲೈಫ್ ಅಲ್ಲಿ ನೋಡಿರ್ತೀರಾ, ಈ ಲಾಕ್ಡೌನ್ ಟೈಮಲ್ಲಂತೂ ಜಾಸ್ತಿನೇ ನೋಡಿರ್ತೀರಾ, ಎಷ್ಟೆಲ್ಲ ಕೆಲ್ಸ ಇರುತ್ತೆ ಮನೆಯಲ್ಲಿ, ಏನೆಲ್ಲ ಜವಾಬ್ದಾರಿಗಳಿರುತ್ತೆ ಒಬ್ರು ತಾಯಿ ಮೇಲಾಗ್ಲಿ ಅಥವಾ ಲೇಡಿ ಮೇಲೆ ಅಂತ ಎಲ್ಲಾರ್ಗೂ ಗೊತ್ತು. ಅದ್ರ ಬಗ್ಗೆ ಅಷ್ಟು ಹೇಳೋದಕ್ಕಿನ್ನ ನೀವು ಆಲ್ರೆಡಿ ಎಲ್ಲಾರು ಅನುಭವಿಸಿದೀರಾ, ಹೌದಲ್ವಾ? ಹೆಂಗಸರಿಗೂ ಗೊತ್ತು ಅವ್ರಗಳಿಗೆ ಎಷ್ಟು ಪ್ರಾಬ್ಲಮ್ಸ್ ಇರುತ್ತೆ, ಏನೆಲ್ಲ ಕೆಲ್ಸ ಇರುತ್ತೆ ಅಂತ. ಓ ಬಿಡಿ ಮೇಡಮ್, ಇದೇನ್ ಗೊತ್ತಿರೋದನ್ನೇ ಹೇಳ್ತಾ ಇದ್ದೀರಾ ಅಂತ ಅವ್ರು ಅನ್ಕೋತಾರೆ. ಬಟ್ ಗಂಡಸರಿಗೂ ಈ ಲಾಕ್ಡೌನ್ ಅಲ್ಲಿ ಒಂದು ಐಡಿಯಾ ಸಿಕ್ತು, ಹೌದಲ್ವಾ? ಏನೆಲ್ಲ ಕೆಲ್ಸ ಇರುತ್ತೆ, ಮನೆಯಲ್ಲಿ ಆರಾಮಾಗಿರ್ತಾರೆ, ಏನು ಕೆಲ್ಸ ಇರಲ್ಲ, ಆಚೆ ಹೋಗಿ ದುಡ್ಕೊಂಬರೋರ್ಗೆ ಕೆಲ್ಸ ಅಂತ ಅನ್ಕೊಂಡಿರ್ತಾರೆ ಇವಾಗ, ಹೌದಲ್ವಾ? ಇವಾಗ ಅವ್ರಿಗೂ ಗೊತ್ತಾಗಿರುತ್ತೆ ಏನೆಲ್ಲ ಇಂಪಾರ್ಟೆನ್ಸ್ ಇರುತ್ತೆ, ಏನೆಲ್ಲ ಕೆಲ್ಸಗಳಿರುತ್ತೆ ಮನೆಯಲ್ಲಿ ಅಂತ. ಆದ್ರೆ ಈ ಸರ್ವೆ ಏನಾಗಿದೆ ಇಂಡಿಯಾದಲ್ಲಾಗ್ಲಿ ಅಥವಾ ಬಹಳಷ್ಟು ಸ್ಟಡೀಸ್ ಏನಾಗಿದೆ, ಅದ್ರಲ್ಲಿ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಈ 100% ಅಲ್ಲಿ ನಾವು ತಗೋತೇವೆ, ಯಾವಾಗ ಪರ್ಸೆಂಟೇಜ್ ಅಲ್ಲಿ ನಾವು ಸರ್ವೆ ಮಾಡಿ ನಿಮ್ಗೆ ಡೀಟೇಲ್ಸ್ ಕೊಡ್ತೇವೆ, ಅರೌಂಡ್ 100 ವಿಮೆನ್ ಅಲ್ಲಿ ಕಂಪೇರ್ ಮಾಡಿದ್ರೆ 32% ಆಫ್ ದ ಹೆಂಗಸರಲ್ಲಿ ಆಫ್ ದ ವಿಮೆನ್ ಅಲ್ಲಿ ಯೂಶುವಲಿ ಪ್ರಾಬ್ಲಮ್ಸ್ ನ ಅವರು ಫೇಸ್ ಮಾಡ್ತಾರೆ ಅವರ ಮೆನ್ಸ್ಟ್ರುಯೇಟಿಂಗ್ ಟೈಮ್ ಅಲ್ಲಿ ಅಥವಾ ಪೀರಿಯಡ್ಸ್ ಟೈಮ್ ಅಲ್ಲಿ. ಸೊ ಏನಿದು, ಸೊ ಹಾಗಾಗಿ ಏನಿದು ಮೆನ್ಸ್ಟ್ರುಯೇಷನ್ ಹೇಗೆ ಎಫೆಕ್ಟ್ ಆಗುತ್ತೆ ಅಂತ ಹೇಳಿದ್ರೆ, ಎಲ್ಲಾ ಆಸ್ಪೆಕ್ಟ್ಸ್ ಅಂದ್ರೆ ಹೆಂಗಸರಲ್ಲಿ ಅಂದ್ರೆ ಅವರ ಮದ್ವೆ ಆದ್ಮೇಲೆ ಆ ಸ್ಟೇಜಸ್ ಅಲ್ಲೂ ನೋಡ್ತೇವೆ, ಇನ್ ಕೇಸ್ ಟೀನೇಜರ್ಸ್ ಅಲ್ಲಿ ಇದ್ದಾರೆ, ಯಾವ್ದೋ ಸ್ಟಡೀಸ್ ಅಲ್ಲಿ ಇದ್ದಾರೆ, ಅಂತದ್ರಲ್ಲೂ ನಾವು ವಿಮೆನ್ ಲೈಫ್ ಅಲ್ಲಿ ಈ ಪ್ರಾಬ್ಲಮ್ಸ್ ನೋಡ್ತೇವೆ. ಎಲ್ಲಾರ್ಗೂ ಗೊತ್ತು ಈ ವಿಮೆನ್ಗೆ ಅನ್ನೋದು ಒಂದು ಬ್ಲೆಸ್ಸಿಂಗು, ತಾಯಿತನ ಅನ್ನೋದು ಒಂದು ಬ್ಲೆಸ್ಸಿಂಗು, ಅದು ಎಲ್ಲಾರ್ಗೂ ಬರೋದಿಲ್ಲ. ಸೊ ಹಾಗಾಗಿ ಇಟ್ ಈಸ್ ಅ ಬೂನ್. ರೀಪ್ರೊಡಕ್ಷನ್ ಸ್ಟೇಜ್ ಅನ್ನೋದು ಒಂದು ವರವಾಗಿ ಸಿಕ್ಕಿರೋ ಅಂಥದ್ದು, ಒಂದು ದೇವರ ವರ ಅಂತಾನೆ ನಾನು ಹೇಳಲಿಕ್ಕೆ ಇಲ್ಲಿ ಇಷ್ಟಪಡ್ತೇನೆ. ಯೂಶಲಿ ಹುಡುಗಿರು ಈಗಿನ ಲೈಫ್ ಸ್ಟೈಲ್ ಅಲ್ಲಿ, ಮುಂಚೆ ಇದು ನಾವು 12 ಇಯರ್ಸ್ ಅಲ್ಲಿ ಅವ್ರಿಗೆ ಮೆನಾರ್ಕಿ ಅಟೆಂಡ್ ಮಾಡ್ತಾರೆ ಅಥವಾ ಮೆಚುರಿಟಿ ಬರುತ್ತೆ ಅಂತ ನಾವು ಹೇಳ್ತಾ ಇದ್ವಿ. ಬಟ್ ಈಗಿನ ಲೈಫ್ ಸ್ಟೈಲ್ ಅಲ್ಲಿ ಅಥವಾ ಇವಾಗಿರೋ ಕಂಡೀಷನ್ ಅಲ್ಲಿ, ನಮ್ಮ ಜೀವನ ಶೈಲಿಯಲ್ಲಿ ಆಲ್ಮೋಸ್ಟ್ ಯಾವಾಗ ಒಂದು ಹುಡುಗಿ 8 ಇಯರ್ಸ್ಗೆ ಬರ್ತಾರೆ, ಆಗಿನ ಟೈಮಲ್ಲೇ ಇದು ಮೆನಾರ್ಕಿ ನಮ್ಮಲ್ಲಿ ಸ್ಟಾರ್ಟ್ ಆಗುವಂಥದ್ದು. ಅಂದ್ರೆ ಅವರು ಅವರ ಪೀರಿಯಡ್ಸ್ ಅಟೆಂಡ್ ಮಾಡುವಂಥದ್ದು ಅರೌಂಡ್ 8 ಇಯರ್ಸ್ ಟು 15 ಇಯರ್ಸ್ ಅಂತ ನಾವು ಇವಾಗ ಸರ್ವೆ ಮಾಡಿ ಸ್ಟಡಿ ಹೇಳುತ್ತೆ. ಸೊ ಏನಾಗುತ್ತೆ, ಒಂದು ಹೆಂಗಸು, ಒಂದು ವಿಮೆನ್ 45 to 50 ಇಯರ್ಸ್ ಏಜ್ ಬರೋ ತನಕ ಅವರ ಮೆನ್ಸ್ಟ್ರುಯಲ್ ಸೈಕಲ್ ನಡೀತಾ ಇರುವಂಥದ್ದು. ಸೊ ಈ ಮೆನ್ಸ್ಟ್ರುಯಲ್ ಸೈಕಲ್ ಅಥವಾ ಈ ರಿಪ್ರೊಡಕ್ಟಿವ್ ಸಿಸ್ಟಮ್ ಅಂತ ನಾವ್ ಏನ್ ಹೇಳ್ತೇವೆ, ಅದರಲ್ಲಿ ಮೇಜರ್ ರೋಲ್ ಪ್ಲೇ ಮಾಡೋದು ಅಂತ ಹೇಳಿದ್ರೆ ಗರ್ಭಕೋಶ, ಯುಟರಸ್ ಮತ್ತೆ ಓವರೀಸ್ ಮತ್ತೆ ಯುಟರಸ್ ಬಹಳ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ಯೂಶಲಿ ನಾನು ಈ ಮೆನ್ಸ್ಟ್ರುಯೇಷನ್ ಅಂತ ಹೇಳ್ದೆ ಅಥವಾ ಮೆನ್ಸ್ಟ್ರುಯಲ್ ಸೈಕಲ್ ಅಂತ ಹೇಳ್ದೆ, ಈ ಮುಟ್ಟು ಎಷ್ಟು ದಿನ ನಡೆಯುತ್ತೆ ಒಂದು ಹೆಂಗಸರಲ್ಲಿ ಅಥವಾ ಯಾವ ಡೇಸ್ ಅಲ್ಲಿ ಅದು ಬರುತ್ತೆ ಅಂತ ಹೇಳಿದ್ರೆ, 1 ತಿಂಗಳಿಗೆ 1 ಬಾರಿ ಅವರ ಸೈಕಲ್ ಬರುತ್ತೆ ಅಂತ ಎಲ್ಲಾರ್ಗೂ ಗೊತ್ತು, ಹೌದಲ್ವಾ? ಸೊ ಆ 1 ತಿಂಗಳು ಕರೆಕ್ಟ್ ಆಗಿ ನಾವು 1 ತಿಂಗಳು ಡೇಟ್ ಟು ಡೇಟ್ ಪ್ರಕಾರ ಅಥವಾ ಕ್ಯಾಲೆಂಡರ್ ಡೇಟ್ ಪ್ರಕಾರ ನಾವು ನೆನ್ಪಿಟ್ಕೊಳ್ಳಿಕ್ಕೆ ಅಥವಾ ಹಾಗೆ ಬರುತ್ತೆ ಅಂತ ಹೇಳಲಿಕ್ಕೆ ಆಗಲ್ಲ. ಸೊ ಯೂಶಲಿ ಈ ಮೆನ್ಸ್ಟ್ರುಯೇಷನ್ ಸೈಕಲ್ ಅಲ್ಲಿ 21 ಡೇಸ್ ಇಂದ 35 ಡೇಸ್ ಅಲ್ಲಿ ಯಾವಾಗಾದ್ರೂ ಅದು ಬಂದಾಗ ಅದನ್ನ ನಾರ್ಮಲ್ ಅಂತ ನಾವು ಹೇಳ್ತೇವೆ. ಸೊ ಏನಿದು, ಇದೊಂದು ಸ್ಮಾಲ್ ವಿಡಿಯೋ ಇದೆ, ಮೆನ್ಸ್ಟ್ರುಯೇಷನ್ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳಿಕ್ಕೆ. ಏನಿದು ಅಂತ ಹೇಳಿದ್ರೆ, ನಾನು ಆಗ್ಲೇ ಹೇಳ್ದೆ, 1 ಯುಟ್ರಸ್ ಇರುತ್ತೆ, 2 ಓವರೀಸ್ ಇರುತ್ತೆ ಅಂತ.
ಲೆಫ್ಟ್ ಮತ್ತೆ ರೈಟ್ ಓವರೀಸ್ ಇರುತ್ತೆ. ಸೊ ಪ್ರತಿ ತಿಂಗಳು ಅದು ಓವಮ್ ನ ಪ್ರೊಡ್ಯೂಸ್ ಮಾಡುತ್ತೆ, ಅಂದ್ರೆ ಗೆಡ್ಡೆನ ಪ್ರೊಡ್ಯೂಸ್ ಮಾಡುತ್ತೆ, ಮೊಟ್ಟೆನ ಪ್ರೊಡ್ಯೂಸ್ ಮಾಡುತ್ತೆ ಓವರೀಸ್. ಸೊ ಯಾವಾಗ ಒಂದು ತಿಂಗಳು ಲೆಫ್ಟ್ ಅಲ್ಲಿ ಓವ್ಯುಲೇಷನ್ ಆಗ್ತಾ ಇದೆ ಅಂತ ಹೇಳಿದ್ರೆ, ಈ ನೆಕ್ಸ್ಟ್ ಮಂತ್ ಬಂದು ರೈಟ್ ಅಲ್ಲಿ ಓವ್ಯುಲೇಷನ್ ಆಗುತ್ತೆ. ಸೊ ಅದು ಆಲ್ಟರ್ನೇಟ್ ಮಂತ್ಸ್ ಒಂದ್ ತಿಂಗಳು ಒಂದ್ ಸೈಡ್ ಓವ್ಯುಲೇಷನ್ ನಡೀತಾ ಇದೆ. ಏನಾಗುತ್ತೆ ಓವ್ಯುಲೇಷನ್ ಅಂತ ಹೇಳಿದ್ರೆ, ಯೂಶಲಿ 10th ಡೇ ಇಂದ 16th ಡೇ ತನಕ ನಮ್ಗೆ ಓವ್ಯುಲೇಷನ್ ಟೈಮ್ ಅಥವಾ ಡೇಂಜರ್ ಝೋನ್ ಅಂತ ನಾವು ಅದನ್ನ ಹೇಳ್ತೇವೆ. ಯೂಶಲಿ 12th ಡೇ ಅಥವಾ 14th ಡೇ, 12th to 14th ಡೇ ಯಾವಾಗಾದ್ರೂ ಒಂದು ಲೇಡಿ ಓವ್ಯುಲೇಷನ್ ಟೈಮ್ಗೆ ಎಂಟರ್ ಆಗ್ಬೋದು. ಸೊ ಯಾವಾಗ ಓವ್ಯುಲೇಷನ್ ಆಗುತ್ತೆ, ಆ ಓವಮ್ ಪ್ರೊಡ್ಯೂಸ್ ಆಗುತ್ತೆ, ಆ ಮೊಟ್ಟೆ ಪ್ರೊಡ್ಯೂಸ್ ಆಗುತ್ತೆ. ಇನ್ ಕೇಸ್ ಅಲ್ಲಿ ಫರ್ಟಿಲೈಸೇಷನ್ ಆಗ್ತಾ ಇದೆ ಅಥವಾ ಆ ಲೇಡಿ ಕನ್ಸೀವ್ ಆಗ್ತಾ ಇದ್ದಾಳೆ ಅಂತ ಹೇಳಿದ್ರೆ, ಆ ಮೊಟ್ಟೆ ಆ ಸ್ಪರ್ಮ್ ಜೊತೆ ಮಿಕ್ಸ್ ಆಗಿ ನಮ್ಮ ಗರ್ಭಕೋಶದಲ್ಲಿ ಇಂಪ್ಲಾಂಟೇಶನ್ ಅಂತ ಆಗುತ್ತೆ. ಅಂದ್ರೆ ಅದು ಅಲ್ಲಿ ಫಿಕ್ಸ್ ಆಗುವಂಥದ್ದು, ಅಲ್ಲಿ ಕನ್ಸೀವ್ ಆಗಿ ಒಂದು ಜೀವ ಬೆಳಿಲಿಕ್ಕೆ ಸಾಧ್ಯ ಆಗುವಂಥದ್ದು. ಇನ್ ಕೇಸ್ ಅದು ಇಂಪ್ಲಾಂಟೇಶನ್ ಆಗೋದಿಲ್ಲ ಅಥವಾ ಆ ಲೇಡಿ ಆ ತಿಂಗಳು ಕನ್ಸೀವ್ ಆಗೋದಿಲ್ಲ ಅಂತ ಹೇಳಿದ್ರೆ, ಆ ಯುಟ್ರಸ್ ಅಲ್ಲಿ ಏನು ನೀವು ರೆಡ್ ಲೈನಿಂಗ್ ನೋಡ್ತಾ ಇದ್ದೀರಾ, ಅದು ಏನು ಥಿಕ್ಕನಿಂಗ್ ಆಗ್ತಾ ಇರುತ್ತೆ, ಅದು ಮಸಲ್ಸ್ ಏನು ಅಥವಾ ಟಿಶ್ಯೂಸ್ ಏನು ಗ್ರೋತ್ ಆಗ್ತಾ ಇರುತ್ತೆ, ಅದು ಶೆಡ್ ಔಟ್ ಆಗುತ್ತೆ. ಅಂದ್ರೆ ಯಾವಾಗ ಇನ್ ಕೇಸ್ ಕನ್ಸೀವ್ ಆಗೋದಿಲ್ಲ ಲೇಡೀಸ್, ನಾರ್ಮಲಿ ಮೆನ್ಸ್ಟ್ರುಯೇಟಿಂಗ್ ಟೈಮ್ ಅಲ್ಲಿ ಆ ಟಿಶ್ಯೂಸ್ ಏನ್ ಗ್ರೋತ್ ಆಗಿರುತ್ತೆ, ಯುಟ್ರಸ್ ಅಲ್ಲಿ ಥಿಕ್ನಿಂಗ್ ಆಗಿರುತ್ತೆ, ಅದು ಶೆಡ್ ಔಟ್ ಆಗುತ್ತೆ. ಸೊ ಈ ಶೆಡ್ ಔಟ್ ಏನಾಗುತ್ತೆ, ಇದಕ್ಕೆ ನಾವು ಪೀರಿಯಡ್ಸ್ ಅಥವಾ ಮೆನ್ಸ್ಟ್ರುಯೇಷನ್ ಅಂತ ಹೇಳುವಂಥದ್ದು. ಏನೇನ್ ಪ್ರಾಬ್ಲಮ್ ಆಗುತ್ತೆ, ಏನೇನು ನಾರ್ಮಲಿ ಎಕ್ಸ್ಪೀರಿಯನ್ಸ್ ಆಗುತ್ತೆ, ಪ್ರಾಬ್ಲಮ್ಸ್ಗೆ ಏನೇನ್ ಕಾರಣ ಅಂತ ಹೇಳಿದ್ರೆ, ಒಂದು ಇಂಪ್ರಾಪರ್ ಡಯಟ್, ಬ್ಯಾಲೆನ್ಸ್ಡ್ ಡಯಟ್ ಇಲ್ಲ ಅಂತ ಹೇಳಿದ್ರೆ, ಪೌಷ್ಟಿಕಾಂಶತೆ ಕಡಿಮೆ ಇರುವಂತ ಆಹಾರ ಸೇವನೆ ಮಾಡುವಾಗ, ಬಹಳ ಶುಗರಿ ಫುಡ್ ತಿಂದಾಗ, ಬಹಳ ಜಂಕ್ ಫುಡ್ ತಗೊಂಡಾಗ, ಅಥವಾ ಬಹಳ ಸಾಲ್ಟ್ ಇಂಟೇಕ್ ಮಾಡುವಂಥದ್ದು, ಅಥವಾ ಡೀಪ್ ಫ್ರೈಡ್ ಐಟಮ್ಸ್, ಬಹಳ ನಾನ್ ವೆಜ್ ಕನ್ಸಂಪ್ಷನ್ ಮಾಡುವಂಥದ್ದು, ಹೀಗೆ ಯಾವಾಗ ನಮ್ಮ ಡಯಟ್ ಅಲ್ಲಿ ಏರುಪೇರು ಬಹಳ ಇರುತ್ತೆ, ಆ ಟೈಮಲ್ಲಿ ನಾವು ನ್ಯೂಟ್ರಿಷನ್ ಯಾವಾಗ ಕಡಿಮೆ ತಗೋತೇವೆ, ಅವಾಗ ನಮ್ಮ ಸೈಕಲ್ ಏರುಪೇರು ಆಗ್ಲಿಕ್ಕೆ ಅಥವಾ ಯುಟ್ರಸ್ ರಿಲೇಟೆಡ್ ಪ್ರಾಬ್ಲಮ್ಸ್ ನೋಡ್ಲಿಕ್ಕೆ ಚಾನ್ಸಸ್ ಇರುವಂಥದ್ದು. ನಾನು ಫೀಲಿಂಗ್ ಮಾಡುವಾಗ ಹೇಳಿದೆ, ಅನಿಮಿಯಾ ಇಸ್ ಆಲ್ಸೋ ವೆರಿ ಮೇಜರ್ ಪ್ರಾಬ್ಲಮ್. ಅರೌಂಡ್ 60% ಆಫ್ ದ ವಿಮೆನ್ ಅನಿಮಿಕ್ ಇರ್ತಾರೆ, ಅವರಿಗೆ ನಾವು ಪೀರಿಯಡ್ಸ್ ಪ್ರಾಬ್ಲಮ್ ನೋಡ್ತೇವೆ ಅಂತ ನಾನು ಹೇಳಿದ್ದೆ. ಸೊ ಅನಿಮಿಯಾ ಇಸ್ ಆಲ್ಸೋ ಅ ಕಂಡೀಷನ್. ಫೈಟ್ ಸ್ಟ್ರೆಸ್ ಮಾಡುವಾಗ್ಲೂ ನಾನು ಹೇಳಿದ್ದೆ, ಸ್ಟ್ರೆಸ್ ಇಂದ ಯೂಶಲಿ ಲೇಡೀಸ್ ಅಲ್ಲಿ ಬಹಳ ಪ್ರಾಬ್ಲಮ್ ನಾವು ನೋಡ್ತೇವೆ ಅಂತ. ಥೈ ಹೆಲ್ತ್ ಮಾಡಿದಾಗ ಥೈರಾಯ್ಡ್ ಅಲ್ಲಿ ಇನ್ ಕೇಸ್ ವಿಮೆನ್ ಅಲ್ಲಿ ನಾವು 30% ಜಾಸ್ತಿ ಚಾನ್ಸಸ್ ಇದೆ ಥೈರಾಯ್ಡ್ ಗ್ಲ್ಯಾಂಡ್ಸ್ ಪ್ರಾಬ್ಲಮ್ ಬರುವಂಥದ್ದು ಅಂತ ಹೇಳಿದ್ವಿ. ಸೊ ಥೈರಾಯ್ಡ್ ಇಸ್ ಆಲ್ಸೋ ವೆರಿ ಮೇಜರ್ ಪ್ರಾಬ್ಲಮ್. 21% ಆಫ್ ದ ಯಂಗ್ ವಿಮೆನ್ ಅಲ್ಲಿ ನಾವು ಈ ಪ್ರಾಬ್ಲಮ್ಸ್ ನ ನೋಡ್ತೇವೆ. ಯಾವಾಗ ಡಯಾಬಿಟಿಸ್ ಇರುತ್ತೆ, ಒಬೆಸಿಟಿ ಇರ್ತಾರೆ, ಅಥವಾ ಹೈ BP ಪ್ರಾಬ್ಲಮ್ ಇರುತ್ತೆ, ಅವಾಗ ಕೂಡ ನಾವು ವಿಮೆನ್ ಪ್ರಾಬ್ಲಮ್ಸ್ ನ ಎಕ್ಸ್ಪೀರಿಯನ್ಸ್ ಮಾಡ್ತಾರೆ. ಅವರಲ್ಲಿ ಪೀರಿಯಡ್ಸ್ ಏರುಪೇರು ಆಗೋದನ್ನ ನಾವು ನೋಡ್ತೇವೆ. ಅನ್ಹೈಜಿನಿಕ್ ಕಂಡೀಷನ್ ಅಲ್ಲಿ ಇರ್ತಾರೆ, ಅಥವಾ ಕ್ಲೀನ್ಲಿನೆಸ್ ಮೇಂಟೈನ್ ಮಾಡಲ್ಲ, ಯಾವಾಗ್ಲೂ ಪದೇ ಪದೇ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಆಗ್ತಿರುತ್ತೆ, ಅಥವಾ ಬೇರೆ ತರಹದ ಯೂಟ್ರಸ್ ರಿಲೇಟೆಡ್ ಆಗ್ಲಿ ಅಥವಾ ಸರ್ವಿಕ್ಸ್ ರಿಲೇಟೆಡ್ ಆಗ್ಲಿ ಏನಾದ್ರೂ ಇಶ್ಯೂಸ್ ಇದೆ ಅಂತ ಹೇಳಿದ್ರೆ, ಆಗ ಕೂಡ ಪೀರಿಯಡ್ಸ್ ಅಲ್ಲಿ ಅಥವಾ ಮೆನ್ಸ್ಟ್ರುಯೇಷನ್ ಟೈಮ್ ಅಲ್ಲಿ ಪ್ರಾಬ್ಲಮ್ ನೋಡುವಂಥದ್ದನ್ನ ನಾವು ನೋಡ್ತೇವೆ. ಮೆನ್ಸ್ಟ್ರಲ್ ಪ್ರಾಬ್ಲಮ್ ಅಂತ ಹೇಳಿದೆ, ವಿಮೆನ್ಗೆ ಪ್ರಾಬ್ಲಮ್ ಆಗುತ್ತೆ, ಸೈಕಲ್ ಅಲ್ಲಿ ಏರುಪೇರು ಆಗುತ್ತೆ ಅಂತ ನಾನು ಹೇಳಿದೆ. ಬಟ್ ಎಕ್ಸಾಕ್ಟ್ಲಿ ಏನ್ ಪ್ರಾಬ್ಲಮ್ ಆಗುತ್ತೆ ಅಂತ ನಾವು ಒಂದಾಗೆ ನೋಡ್ಕೊಂಡು ಹೋಗೋಣ. ಮೆನ್ಸ್ಟ್ರಲ್ ಸೈಕಲ್ ಒಂದು ಕರೆಕ್ಟ್ ಆಗಿ ಆಗಲ್ಲ, ಒಂದು ಆಬ್ಸೆನ್ಸ್ ಆಫ್ ಸೈಕಲ್ ಅಂತ ಹೇಳ್ತೇವೆ. ಅಂದ್ರೆ ಅಲ್ಲಿ ಅವರಿಗೆ ಪೀರಿಯಡ್ಸ್ ಬರಲ್ಲ. ಆಲ್ಮೋಸ್ಟ್ ನೀವು ಕೆಲವೊಬ್ರು ಪೇಷಂಟ್ಸ್ ನ ನೋಡಿದಿರಾ ಅಥವಾ ಅನುಭವಿಸಿದಿರಾ ಕೂಡ, ಒಂದು ತಿಂಗಳು ಅವರ ಸೈಕಲ್ ಆದ್ರೆ ನೆಕ್ಸ್ಟ್ ಮಂತ್ ಅವರ ಪೀರಿಯಡ್ಸ್ ಸ್ಕಿಪ್ ಆಗುವಂಥದ್ದು, ಅವಾಗ ಅವರ ಸೈಕಲ್ ಅಲ್ಲಿ ಆಗೋದಿಲ್ಲ, ಆಬ್ಸೆನ್ಸ್ ಆಫ್ ಸೈಕಲ್ ಅಂತ ಹೇಳ್ತೇವೆ. ಇಲ್ಲಾಂದ್ರೆ ಇರ್ರೆಗ್ಯುಲರ್ ಸೈಕಲ್ ಅಂತ ಹೇಳ್ತೇವೆ. ಸಪೋಸ್ ಇವಾಗ ನಾನು ಏನು 21 days to 35 days ಸೈಕಲ್ ಇದೆ ಅಂತ ಹೇಳಿದೆ, ಈ ತಿಂಗಳು 31 ದಿನಕ್ಕಾಗಿರ್ತಾರೆ ಅಂತ ಹೇಳಿದ್ರೆ ನೆಕ್ಸ್ಟ್ ಮಂತ್ ಒಂದು 45 days ಅಲ್ಲಿ ಆಗುವಂಥದ್ದು. ಕರೆಕ್ಟ್ ಆಗಿ ತಿಂಗಳು ಆಗ್ದಲೇ ಇರುವಂತದ್ದಕ್ಕೆ ಇರ್ರೆಗ್ಯುಲರ್ ಸೈಕಲ್ ಅಂತ ಹೇಳ್ತೇವೆ. ಇಲ್ಲ ಅಂತ ಹೇಳಿದ್ರೆ ಇರ್ರೆಗ್ಯುಲರ್ ಕ್ವಾಂಟಮ್ ಆಫ್ ದ ಎಕ್ಸ್ಕ್ರೀಷನ್ ಅಂತ ಹೇಳ್ತೇನೆ. ಥೈರಾಯ್ಡ್ ನಾವು ಓದಿದಾಗ, ಥೈ ಹೆಲ್ತ್ ಓದಿದಾಗ ನಾನು ಹೇಳಿದೆ, ಹೈಪೋಥೈರಾಯ್ಡಿಸಮ್ ಅಲ್ಲಿ ಮತ್ತೆ ಹೈಪರ್ ಥೈರಾಯ್ಡಿಸಮ್ ಅಲ್ಲಿ ಡಿಫ್ರೆನ್ಸ್ ಇದೆ ಅಂತ.
ಒಂದ್ರಲ್ಲಿ ನಾವು ಕಡಿಮೆ ಬ್ಲಡ್ ಫ್ಲೋ ಆಗತ್ತೆ ಅಂತ ಹೇಳಿದ್ವಿ, ಲೈಟ್ ಆಗಿ ಅವ್ರಿಗೆ ಬ್ಲೀಡಿಂಗ್ ಆಗತ್ತೆ ಅಂತ ನಾ ಹೇಳ್ದೆ. ಇನ್ನೊಂದು ಮಾಡುವಾಗ ಹೇಳ್ದೆ ನಾನು, ಅಲ್ಲಿ ಎಕ್ಸೆಸ್ ಬ್ಲೀಡಿಂಗ್ ಆಗತ್ತೆ ಅಥವಾ ಜಾಸ್ತಿ ಫ್ಲೋ ಆಗತ್ತೆ ಅಂತ. ಸೊ ಯಾವಾಗ ನಮ್ಗೆ ಇರ್ರೆಗ್ಯುಲರ್ ಕ್ವಾಂಟಮ್ ಆಗುತ್ತೆ, ಈ ತಿಂಗಳು ಸ್ವಲ್ಪ ಕಮ್ಮಿ ಬ್ಲೀಡಿಂಗ್ ಆಗಿರುತ್ತೆ, ಇಲ್ಲಾಂದ್ರೆ ನೆಕ್ಸ್ಟ್ ಮಂತ್ ಜಾಸ್ತಿ ರಕ್ತಸ್ರಾವ ಆಗುವಂತ ಕಂಡೀಷನ್ ಅನ್ನ ನಾವು ನೋಡ್ತೇವೆ. ಕೆಲವೊಬ್ರಿಗೆ 3 ದಿನ ಆಗತ್ತೆ ಬ್ಲೀಡಿಂಗು, ಕೆಲವೊಬ್ರಿಗೆ 5 ದಿನ ತನಕ ಸೈಕಲ್ ನಡೆಯುತ್ತೆ, ಕೆಲವೊಬ್ರು 7 ದಿನ 9 ದಿನ ಕೂಡ ಅವರ ಸೈಕಲ್ ಆಗ್ತಿದೆ ಅಂತ ಕಂಪ್ಲೇಂಟ್ ಮಾಡ್ತಾರೆ. ಸೊ ಈ ತರ ಪ್ರಾಬ್ಲಮ್ಸ್ ನ ನಾವು ನೋಡ್ತೇವೆ. ಬೇರೆ ಇನ್ನೇನ್ ಪ್ರಾಬ್ಲಮ್ ಆಗುತ್ತೆ, ಇದು ನಾವು ಮಾತಾಡಿದ್ದು ಅವರ ಫ್ಲೋ ರಿಲೇಟೆಡ್ ಅಥವಾ ಅವರ ಸೈಕಲ್ ರಿಲೇಟೆಡ್ ಪರ್ಟಿಕ್ಯುಲರ್ಲಿ. ಸೊ ಅದು ಬಿಟ್ಟು ಬೇರೆ ಅವರಿಗೆ ಫಿಸಿಕಲ್ ಆಗಿ ಅಥವಾ ಮೆಂಟಲಿ ಏನೇನ್ ಪ್ರಾಬ್ಲಮ್ ಆಗುತ್ತೆ ಅಂದ್ರೆ, ಆಂಗ್ಸೈಟಿಲಿ ಇರ್ತಾರೆ ಪೇಷಂಟ್ಸ್, ಬಹಳ ಹೆದರಿಕೆ ಆಗುವಂಥದ್ದು ಅಥವಾ ಬೇಜಾರಾಗುವಂಥದ್ದು, ಮೂಡ್ ಸ್ವಿಂಗ್ಸ್ ಅಂತ ಹೇಳ್ತಾರೆ. ಸೊ ಈ ಮೂಡ್ ಸ್ವಿಂಗ್ಸ್ ಈ ಪೀರಿಯಡ್ಸ್ ಪ್ರಾಬ್ಲಮ್ ಇರುವಾಗ ಅಥವಾ ಬೇರೆ ಪ್ರಾಬ್ಲಮ್ ಅಲ್ಲಿ ಅವ್ರು ಸಫರ್ ಮಾಡ್ತಿದ್ರೆ ಬಹಳಷ್ಟು ನಾವು ನೋಡ್ತೇವೆ. ಮೆಂಟಲ್ ಟಾರ್ಚರ್ ಆಗುವಂಥದ್ದು, ಸ್ಟ್ರೆಸ್ ಅಲ್ಲಿ ಇರುವಂಥದ್ದು. ಕೆಲವೊಂದ್ಸಲ ಫಿಸಿಕಲ್ ಪ್ರಾಬ್ಲಮ್ ಅಂತ ಹೇಳಿದ್ರೆ ಹೊಟ್ಟೆ ನೋವು ಬಹಳ ಜನ ಕಂಪ್ಲೇಂಟ್ ಮಾಡ್ತಾರೆ. ಆಮೇಲೆ ಬ್ಯಾಕ್ ಪೇನ್ ಬಹಳ ಪೇಷಂಟ್ಸ್ ಕಂಪ್ಲೇಂಟ್ ಮಾಡ್ತಾರೆ. ಕಾಲ್ ನೋವು, ಕಾಲಲ್ಲಿ ಎಳ್ತಾ ಬರುತ್ತೆ ಮೇಡಮ್ ಅಂತ ಬಹಳಷ್ಟು ಜನ ಕಂಪ್ಲೇಂಟ್ ಮಾಡ್ತಾರೆ. ಈಗಿನ ಕಾಲದಲ್ಲಿ ಅಥವಾ ಈಗಿನ ಹುಡುಗಿರಲ್ಲಿ ಬಹಳಷ್ಟು ಜನ ಕ್ಲಿನಿಕಲಿ ಫೈಂಡಿಂಗ್ಸ್ ನಾವ್ ಏನ್ ನೋಡ್ತೀವಿ ಕ್ಲಿನಿಕಲ್ಲಿ ಅಂತ ಹೇಳಿದ್ರೆ, ಪ್ರಿಮೆನ್ಸ್ಟ್ರುಯಲ್ ಸಿಂಡ್ರೋಮ್ ಅಂತ ಹೇಳ್ತೇವೆ. ಏನು ಹಂಗಂತ ಅಂದ್ರೆ ಸಪೋಸ್ ಇವತ್ತಿನ ದಿನ ನನ್ನ ಸೈಕಲ್ ಇದೆ ಅಥವಾ ಇವತ್ತಿನ ದಿನ ನನ್ನ ಡೇಟ್ ಆಗತ್ತೆ ಅಂತ ಹೇಳಿದ್ರೆ 2 ದಿನ ಅಥವಾ 3 ದಿನ ಹಿಂದಿಂದಾನೇ ಅವರಿಗೆ ಪ್ರಾಬ್ಲಮ್ ಸ್ಟಾರ್ಟ್ ಆಗುವಂಥದ್ದು, ಹೊಟ್ಟೆ ನೋವು ಬರುವಂಥದ್ದು, ಮೂಡ್ ಸ್ವಿಂಗ್ಸ್ ಆಗುವಂಥದ್ದು, ಬ್ಯಾಕ್ ಪೇನ್ ಬರುವಂಥದ್ದು, ಕಾಲು ಎಳ್ತಾ, ನಾನು ಏನೇನ್ ಸಿಂಪ್ಟಮ್ಸ್ ಹೇಳಿದೆ ಫಿಸಿಕಲಿ ಆಗ್ಲಿ ಮೆಂಟಲಿ ಆಗ್ಲಿ 2-3 ದಿನದ ಹಿಂದಿಂದಾನೇ ಅದು ಶರೀರದಲ್ಲಿ ಕಾಣುವಂಥದ್ದು. ಸೊ ಇದಕ್ಕೆ ನಾವು ಪ್ರಿಮೆನ್ಸ್ಟ್ರುಯಲ್ ಸಿಂಡ್ರೋಮ್ ಅಂತ ಹೇಳ್ತೇವೆ. ಈಗಿನ ಕಾಲದಲ್ಲಿ ಈ ಪ್ರಾಬ್ಲಮ್ಸ್ ಅಥವಾ ಕ್ಲಿನಿಕಲ್ ಫೈಂಡಿಂಗ್ಸ್ ಬಹಳ ಜಾಸ್ತಿ ಆಗಿರುವಂಥದ್ದು. ಸೊ ನಾ ಆಗ್ಲೇ ಹೇಳ್ದೆ, ಫಿಸಿಕಲಿನೂ ಆಗುತ್ತೆ, ಮೆಂಟಲಿನೂ ಡಿಸ್ಟರ್ಬ್ ಆಗುತ್ತೆ, ಹೆಡೇಕ್ ಬರುತ್ತೆ, ಕೆಲವೊಬ್ರಿಗೆ ನಿದ್ದೆ ಸರಿ ಬರೋದಿಲ್ಲ, ಹೊಟ್ಟೆ ನೋವಿಂದಾನು ಆಗಿರ್ಬೋದು, ಅಥವಾ ಅವರಿಗೆ ರಿಲ್ಯಾಕ್ಸ್ಡ್ ಮೈಂಡ್ ಇರಲ್ಲ, ಕಾಮ್ನೆಸ್ ಇರಲ್ಲ ಮೈಂಡ್ ಅಲ್ಲಿ. ಸೊ ಮಸಲ್ ಕಾಂಟ್ರಾಕ್ಷನ್ಸ್ ಆಗುವಂಥದ್ದು, ಈ ತರ ಬೇರೆ ಬೇರೆ ಪ್ರಾಬ್ಲಮ್ಸ್ ನಾವು ಈ ಟೈಮ್ ಅಲ್ಲಿ ನೋಡ್ತೇವೆ. ಇದಕ್ಕೆಲ್ಲ ಸೊಲ್ಯೂಷನ್ ಇಲ್ವಾ? ಇದಕ್ಕೆಲ್ಲ ಸೊಲ್ಯೂಷನ್ ಖಂಡಿತವಾಗ್ಲೂ ಇದೆ. ಇಷ್ಟು ದಿನದಿಂದ ನಾವು ಆಲ್ರೆಡಿ ಪ್ರಾಬ್ಲಮ್ ಆಗ್ತಿದೆ ಅಥವಾ ಸಫರ್ ಆಗಿದೀವಿ ಅಂತ ಹೇಳಿದ್ರೆ ಏನೆಲ್ಲ ಒಂದಲ್ಲ ಒಂದು ಪ್ರಾಬ್ಲಮ್ಸ್ ಗೆ ಸೊಲ್ಯೂಷನ್ ತಗೊಂಡೇ ಇರ್ತೀವಲ್ವಾ? ಏನ್ ತಗೊಂಡಿರ್ತೀವಿ ಅಥವಾ ಏನ್ ಇದಕ್ಕೆ ರೀಸನ್ಸು ಅಥವಾ ಏನ್ ಪ್ರಾಬ್ಲಮ್ಗೆ ನಾವು ಸೊಲ್ಯೂಷನ್ ಕಂಡುಹಿಡ್ಕೊಂಡಿರ್ತೀವಿ ಅಂತ ಹೇಳಿದ್ರೆ, ನಾವು ಮೆಡಿಕೇಶನ್ಸ್ ನ ತಗೊಂಡಿರ್ತೀವಿ. ಆಲ್ರೆಡಿ ಮಾರ್ಕೆಟ್ ಅಲ್ಲಿ ಇರುವಂತ ಮೆಡಿಸಿನ್ಸ್ ನ ನಾವು ತಗೊಂಡಿರ್ತೀವಿ. ಇದಕ್ಕೆ ಬೇರೆ ಬೇರೆ ಏನಾದ್ರು ಕಾರಣ ಇದೆಯಾ? ಇಷ್ಟೋ ತನಕ ನಾನು ಹೇಳ್ದೆ ಸ್ಟ್ರೆಸ್ ಇಂದ ಆಗಿರ್ಬೋದು, ಅಥವಾ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇಂದ ಬಂದಿರೋಂಥದ್ದು, ಡಯಟ್ ಸರಿ ತಗೊಳ್ಳಿಲ್ಲ ಅಂದ್ರೆ ಅನಿಮಿಯಾ ಎಲ್ಲ ಒಂದು ರೀಸನ್ಸ್ ಅಂತ ಹೇಳ್ದೆ. ಇದು ಬಿಟ್ಟು ಬೇರೆ ಏನೇನ್ ಕಾಸಸ್ ಅಂತ ಹೇಳಿದ್ರೆ, ಯೂಶಲಿ ಮದ್ವೆ ಆದ್ಮೇಲೆ ಬರ್ತ್ ಕಂಟ್ರೋಲ್ ಪಿಲ್ಸ್ ನ ತಗೊಳ್ಳುವಂತಹ ಅಭ್ಯಾಸ ಕೂಡ ಇದೆ, ಅಥವಾ ಇಂಟ್ರಾಯುಟ್ರೈನ್ ಡಿವೈಸಸ್ ಕಾಪರ್ ಟೀ ಹಾಕ್ಸ್ಕೊಳ್ಳೋ ಅಂತ ಅಭ್ಯಾಸ ಕೂಡ ಬಹಳಷ್ಟು ಇದೆ. ಯಾವಾಗ ಅದು ಜಾಸ್ತಿ ಆಗತ್ತೆ ಅಥವಾ ಅದರಿಂದ ಪ್ರಾಬ್ಲಮ್ ಆಗತ್ತೆ, ಆಗ ಕೂಡ ನಾವು ಪೀರಿಯಡ್ಸ್ ಅಲ್ಲಿ ಪ್ರಾಬ್ಲಮ್ಸ್ ಅನ್ನ ನೋಡ್ತೀವಿ, ಹೌದಲ್ವಾ? ಸೊ ಲಾಂಗರ್ ಮೆಡಿಸಿನ್ಸ್ ತಗೊಳ್ಳೋದ್ರಿಂದ ಎಲ್ಲ ನಮ್ಗೆ ಬಹಳಷ್ಟು ಸೈಡ್ ಎಫೆಕ್ಟ್ಸ್ ಇದೆ. ಜಾಸ್ತಿ ದಿನ ನಾವು ಈ ತರ ಪ್ರಾಬ್ಲಮ್ಸ್ ಇಂದ ಸಫರ್ ಮಾಡಿದ್ರೆ ನಾವು ಮೆಡಿಸಿನ್ಸ್ ಮೇಲೆ ಡಿಪೆಂಡೆಂಟ್ ಆಗೇ ಇರ್ತೀವಿ. ಆ ತಕ್ಷಣಕ್ಕೆ ನಮ್ಗೆ ಆ ಪ್ರಾಬ್ಲಮ್ ಇಂದ ಸೊಲ್ಯೂಷನ್ ಬೇಕೇ ಬೇಕಾಗುತ್ತೆ. ಯಾರು ಕೂಡ ನೋವಲ್ಲಿ ನರಳಲಿಕ್ಕೆ ಅಥವಾ ಪೀರಿಯಡ್ ಸ್ಕಿಪ್ ಆಯ್ತು ಅಂತ ಹೇಳಿದ್ರೆ, ಈಗಿನ ಕಾಲದಲ್ಲಿ ಬಹಳಷ್ಟು ಜನ ಎಜುಕೇಟೆಡ್ ಇರ್ತಾರೆ, ಅಥವಾ ತಾಯಂದ್ರು ಯಾಕೆ ಹೀಗಾಗ್ತಿದೆ ಅಂತ ಪ್ರಾಬ್ಲಮ್ಸ್ ತಿಳ್ಕೊಂಡಿರ್ತಾರೆ, ಡಾಕ್ಟರ್ಸ್ ಹತ್ರ ಹೋಗಿರ್ತೀವಿ, ಟ್ರೀಟ್ಮೆಂಟ್ ನ ತಗೊಂಡಿರ್ತೀವಿ, ಅಥವಾ ಟ್ರೈ ಆದ್ರೂ ಮಾಡಿರ್ತೀವಿ, ಇಲ್ಲ ನಮ್ಗೆ ಕಿವಿ ಮಾತಿಂದನಾದ್ರೂ ಗೊತ್ತಾಗಿರುತ್ತೆ ಏನ್ ಪ್ರಾಬ್ಲಮ್ಸ್ ಅಂತ. ಸೊ ಇದಕ್ಕೆಲ್ಲ ಪ್ರಾಬ್ಲಮ್ಸ್ ಗೆ ಸೊಲ್ಯೂಷನ್ ಇದೆಯಾ ಅಥವಾ ಏನ್ ಇದಕ್ಕೆಲ್ಲ ಸೊಲ್ಯೂಷನ್ ಅಂತ ಹೇಳಿದ್ರೆ, ನಮ್ಮ ಎಲಿಮೆಂಟ್ಸ್ ವೆಲ್ನೆಸ್ ನ ವಿಮೆನ್ ಕಂಪ್ಯಾನಿಯನ್. ಸೊ ವಿಮೆನ್ ಕಂಪ್ಯಾನಿಯನ್ ಈಗಿನ ಕಾಲದ ಅಥವಾ ಈಗಿನ ಲೈಫ್ ಸ್ಟೈಲ್ ಅಲ್ಲಿ ದಿನಚರಿಲಾಗ್ಲಿ ಅಥವಾ ಈಗ ಇರೋಂಥ ಸ್ಟ್ರೆಸ್ಫುಲ್ ಲೈಫ್ ಆಗ್ಲಿ ಅಥವಾ ಎನ್ವಿರಾನ್ಮೆಂಟ್ ಹೇಗಿದೆ ನಮ್ದು ಈ ಸಿಚುವೇಶನ್ ಅಲ್ಲಿ, ವಿಮೆನ್ ಕಂಪ್ಯಾನಿಯನ್ ಹೇಗೆ, ಏನಕ್ಕೆ, ಹೇಗೆ ಕೆಲಸ ಮಾಡುತ್ತೆ, ಏನೇನಿದೆ ಅಂತ ನೋಡೋಣ. ವಿಮೆನ್ ಕಂಪ್ಯಾನಿಯನ್ ಅಲ್ಲಿ ಇಂಗ್ರೀಡಿಯೆಂಟ್ಸ್ ಏನೇನಿದೆ ಅಂತ ನೋಡ್ತಾ ಬಂದ್ರೆ ನಾವು ಒಂದೊಂದಾಗೆ ಇವಾಗ ನೋಡ್ಕೊಂಡು ಹೋಗೋಣ. ಇದರಲ್ಲಿ ಲೋದ್ರಾ, ಮಂಜಿಷ್ಟ, ಅಶೋಕ್ ಚಲ್ ಅಂತ ಇದೆ ಇಂಗ್ರೀಡಿಯೆಂಟ್ಸ್. ಏನ್ ಮಾಡುತ್ತೆ ಇದು ಅಂತ ಹೇಳಿದ್ರೆ, ಹಾರ್ಮೋನಲ್ ಲೆವೆಲ್ ಅಲ್ಲಿ ನಮ್ಮ ಸ್ಟ್ರೆಸ್ ನ ಕಡಿಮೆ ಮಾಡ್ಲಿಕ್ಕೆ, ನಮ್ಮ ಗ್ಲ್ಯಾಂಡ್ಸ್ ನ
ಹಾರ್ಮೋನ್ಸ್ ರೆಗ್ಯುಲೇಷನ್ಗೆ, ಗುಡ್ ಹಾರ್ಮೋನ್ಸ್ ನಮ್ಮ ಶರೀರಕ್ಕೆ ರಿಲೀಸ್ ಆಗ್ಲಿಕ್ಕೆ, ನಮ್ಮಲ್ಲಿ ಸ್ಟ್ರೆಸ್ ನ ಕಡಿಮೆ ಮಾಡ್ಲಿಕ್ಕೆ ಅಥವಾ ಮತ್ತೆ ಸೈಕಲ್ ನ ರೆಗ್ಯುಲೇಟ್ ಮಾಡ್ಲಿಕ್ಕೆ, ನೋವನ್ನ ಕಡಿಮೆ ಮಾಡ್ಲಿಕ್ಕೆ ಇದು ಹೆಲ್ಪ್ ಮಾಡುವಂಥದ್ದು. ಬಲ, ಗೋಕ್ಷೂರ, ನಾಗರಮೋಥ ಮತ್ತೆ ಯಷ್ಟಿ ಮಧುನು ಕೂಡ ಇದರಲ್ಲಿ ಇದೆ. ಇದ್ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ನಾನು ಆಗ್ಲೇ ಹೇಳ್ದೆ, ಯುಟ್ರೆಸ್ ಅಂದ್ರೆ ಗರ್ಭಕೋಶ ಮತ್ತೆ ಓವರೀಸು ಇದು ಬಹಳ ಮುಖ್ಯವಾದ ಒಂದು ಅಂಶ ಹೆಂಗಸರಲ್ಲಿ ಅಂತ. ಸೊ ಅದ್ರದ್ದು ಫಂಕ್ಷನಿಂಗ್ ಅನ್ನ ಇದು ಇಂಪ್ರೂವ್ ಮಾಡುವಂಥದ್ದು. ಇನ್ ಕೇಸ್ ಸರಿಯಾಗಿ ಫಂಕ್ಷನ್ ಆಗ್ತಾ ಇಲ್ಲ ಅಥವಾ ಸರಿಯಾಗಿ ಓವ್ಯುಲೇಷನ್ ಆಗ್ತಿಲ್ಲ ಅಥವಾ ಸರಿಯಾಗಿ ಶೆಡ್ ಆಗ್ತಾ ಇಲ್ಲ ಟಿಶ್ಯೂಸ್, ಪೀರಿಯಡ್ ಸರಿ ಆಗ್ತಾ ಇಲ್ಲ ಅಂದಾಗ ಅದ್ರದ್ದು ಫಂಕ್ಷನ್ ನ, ಓವರೀಸ್ ಮತ್ತೆ ಯುಟ್ರಸ್ ಫಂಕ್ಷನಿಂಗಿಗೆ ಈ ಇಂಗ್ರೀಡಿಯೆಂಟ್ಸ್ ಹೆಲ್ಪ್ ಮಾಡುವಂಥದ್ದು. ಪುನರ್ನವ ಮತ್ತೆ ದಾರುಹರಿದ್ರ. ಪುನರ್ನವ ನಮ್ಮ ಬೇರೆ ಪ್ರಾಡಕ್ಟ್ಸ್ ಅಲ್ಲೂ ನಾನು ಹೇಳ್ಕೊಂಡ್ ಬಂದೆ, ಮೆಟಬಾಲಿಸಮ್ ಸರಿಯಾಗಿ ಮಾಡ್ಲಿಕ್ಕೆ ಮತ್ತೆ ನಮ್ಮ ಶರೀರದಿಂದ ಅನ್ವಾಂಟೆಡ್ ಮ್ಯಾಟರ್ ನ ಆಚೆ ಹಾಕ್ಲಿಕ್ಕೆ ಅಥವಾ ಡಿಟಾಕ್ಸ್ ಮಾಡ್ಲಿಕ್ಕೆ ಈ ಇಂಗ್ರೀಡಿಯೆಂಟ್ಸ್ ಹೆಲ್ಪ್ ಮಾಡುವಂಥದ್ದು. ಯಾವಾಗ ನಮ್ಮ ಶರೀರದಲ್ಲಿ ಮೆಟಬಾಲಿಸಮ್ ಚೆನ್ನಾಗಿ ಆಗ್ತಾ ಇದೆ, ಮೆಟಬಾಲಿಸಮ್ ಅಂತ ಹೇಳಿದ್ರೆ ನಮ್ಮ ಶರೀರದಲ್ಲಿ ಎಲ್ಲಾ ಕೆಲಸ ಕರೆಕ್ಟ್ ಟೈಮಿಗೆ ಆಗ್ತಾ ಇದೆ, ಕರೆಕ್ಟ್ ಒಂದಾದ್ಮೇಲೆ ಒಂದ್ ಆಗ್ತಾ ಇದೆ, ಯಾವುದೇ ತರದ ಪ್ರಾಬ್ಲಮ್ ಆಗ್ತಾ ಇಲ್ಲ, ಡೈಜೆಷನ್ ಕರೆಕ್ಟ್ ಆಗಿ ಆಗ್ತಿದೆ, ಡೈಜೆಷನ್ ಆಗಿದ್ದು ಬಾಡಿನಲ್ಲಿ ಅಬ್ಸಾರ್ಪ್ಷನ್ ಕೂಡ ಆಗ್ತಿದೆ, ಎಕ್ಸ್ಕ್ರೀಷನ್ ಸರಿಯಾಗಿ ಆಗುವಂಥದ್ದು, ಆಮೇಲೆ ಕರೆಕ್ಟ್ ಆಗಿ ನಮ್ಗೆ ಓವ್ಯುಲೇಷನ್ ಆಗುವಂಥದ್ದು, ಮಂತ್ಲಿ ಸೈಕಲ್ ಕರೆಕ್ಟ್ ಆಗಿ ಆಗುವಂಥದ್ದು, ನಿದ್ದೆ ಕೂಡ ಚೆನ್ನಾಗಿ ಮಾಡುವಂಥದ್ದು. ಸೊ ನಮ್ಮ ಶರೀರದಲ್ಲಿ ಏನೇ ಆಗ್ತಾ ಇದ್ರು ಕರೆಕ್ಟ್ ಆಗಿ ಅದಕ್ಕೆ ಮೆಟಬಾಲಿಸಮ್ ಅಂತ ನಾವು ಹೇಳ್ತೇವೆ. ಬ್ರಾಹ್ಮಿ, ಶಂಖಪುಷ್ಪಿ, ಅಶ್ವಗಂಧ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ಬ್ರಾಹ್ಮಿ, ಶಂಖಪುಷ್ಪಿ, ಅಶ್ವಗಂಧ ಎಲ್ಲ ಮೆಮೊರಿ ಬೂಸ್ಟಿಂಗ್ ಅಲ್ಲೂ ಇದು ಹೆಲ್ಪ್ ಮಾಡುವಂಥದ್ದು. ನಮ್ಮ ಬ್ರೈನ್ ಫಂಕ್ಷನಿಂಗಿಗೆ, ನಮ್ಮ ಬ್ರೈನು ಅಥವಾ ಮೈಂಡು ಕಾಮ್ ಆಗಿಡ್ಲಿಕ್ಕೆ ಈ ಬ್ರಾಹ್ಮಿ, ಶಂಖಪುಷ್ಪಿ ಎಲ್ಲ ಹೆಲ್ಪ್ ಮಾಡುವಂಥದ್ದು. ನಮ್ಮಲ್ಲಿ ಆಗುವಂತ ಮೂಡ್ ಸ್ವಿಂಗ್ಸ್ ಏನ್ ಹೇಳ್ದೆ ನಾನು, ಯಾವ್ದು ಒಂದು ಸಿಂಪ್ಟಮ್ ಆಗುತ್ತೆ, ಮೆಂಟಲ್ ಸ್ಟ್ರೆಸ್ ಆಗುವಂಥದ್ದು, ಆಮೇಲೆ ಮೂಡ್ ಸ್ವಿಂಗ್ಸ್ ಆಗುವಂಥದ್ದು, ಆಂಗ್ಸೈಟಿ ಏನ್ ಪ್ರಾಬ್ಲಮ್ ಆಗುತ್ತೆ ಅಂತ ನಾನು ಹೇಳ್ದೆ, ಅದೆಲ್ಲ ಈ ಇಂಗ್ರೀಡಿಯೆಂಟ್ಸ್ ಇಂದ ಕಡಿಮೆ ಆಗುವಂಥದ್ದು. ಶ್ವೇತ ಮುಸಲಿ ಮತ್ತೆ ಶತಾವರಿ ಇದೇನ್ ಮಾಡುತ್ತೆ ಅಂತ ಹೇಳಿದ್ರೆ, ಅನಿಮಿಯಾ ಕೂಡ ಒಂದು ಕಾಸ್ ಅಂತ ನಾವು ಓದಿದ್ವಿ ಅಲ್ವಾ. ಸೊ ಆ ಬಾಡಿಲಿ, ನಮ್ಮ ಬಾಡಿನಲ್ಲಿ ಐರನ್ ಅಬ್ಸಾರ್ಪ್ಷನ್ ಆಗ್ಲಿಲ್ಲ ಅಂತ ಹೇಳಿದ್ರೆ ಅನಿಮಿಯಾ ಪ್ರಾಬ್ಲಮ್ ಬರುತ್ತೆ ಅಂತ ನಾವು ಫೀಲಿಂಗ್ ಓದಿದ್ವಿ. ಸೊ ಈ ಶ್ವೇತ ಮುಸಲಿ ಮತ್ತೆ ಶತಾವರಿ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ನಾವು ಸೇವನೆ ಮಾಡೋ ಆಹಾರದಲ್ಲಿ, ನಾವು ಸೇವನೆ ಮಾಡಿರುವಂತ ಆಹಾರ ಆಗಿರ್ಬೋದು ಅಥವಾ ನಾವೇನಾದ್ರು ಸಪ್ಲಿಮೆಂಟ್ ತಗೊಳ್ತಿರುವಾಗ್ಲೂ ಕೂಡ ಅದು ನಮ್ಮ ಬಾಡಿನಲ್ಲಿ ಐರನ್ ಅಬ್ಸಾರ್ಪ್ಷನ್ ಕರೆಕ್ಟ್ ಆಗಿ ಆಗ್ಬೇಕು. ಸೊ ಹೌದಲ್ವಾ, ಐರನ್ ಅಬ್ಸಾರ್ಪ್ಷನ್ ಕರೆಕ್ಟ್ ಆಗಿ ಆಗ್ಲಿಲ್ಲ ಅಂತ ಹೇಳಿದ್ರೆ ನಾವು ಏನೇ ತರದ ಪೌಷ್ಟಿಕ ಆಹಾರ ತಗೋತಾ ಇದ್ರು ಅಥವಾ ಸಪ್ಲಿಮೆಂಟ್ಸ್ ಬೇರೆದ್ರನ್ನ ತಗೋತಾ ಇದ್ರು ನಮ್ಮ ಶರೀರದಲ್ಲಿ ಅದು ವರ್ಕ್ ಮಾಡೋದಿಲ್ಲ. ಸೊ ಹಾಗಾಗಿ ಇದು ಶ್ವೇತ ಮುಸಲಿ ಮತ್ತೆ ಶತಾವರಿ ನಮ್ಮ ಶರೀರದಲ್ಲಿ ಐರನ್ ಅಬ್ಸಾರ್ಪ್ಷನ್ ಅನ್ನ ಇದು ಹೆಲ್ಪ್ ಮಾಡುತ್ತೆ. ಮತ್ತೆ ಅದ್ ಬೇರೆ ಬೇರೆ ಏನು ಇಂಬ್ಯಾಲೆನ್ಸ್ ಆಗ್ತಿದೆ ಅಂಥದ್ದನ್ನೆಲ್ಲ ಇದು ನಾರ್ಮಲೈಸ್ ಮಾಡ್ಲಿಕ್ಕೆ, ನಮ್ಮ ಮೆಟಬಾಲಿಸಮ್ನೆಲ್ಲ ಇದು ಕರೆಕ್ಟ್ ಮಾಡ್ಲಿಕ್ಕೆ ನಮ್ಮ ಶರೀರದಲ್ಲಿ ಹೆಲ್ಪ್ ಮಾಡುವಂಥದ್ದು. ಸೊ ಇವಾಗ ಎಲಿಮೆಂಟ್ಸ್ ವೆಲ್ನೆಸ್ ವುಮೆನ್ ಕಂಪ್ಯಾನಿಯನ್ ನಮ್ಮ ಪ್ರಾಡಕ್ಟ್ ಅಲ್ಲಿ ಏನೇನ್ ಇಂಗ್ರೀಡಿಯೆಂಟ್ಸ್ ಇದೆ, ಏನೇನ್ ಪ್ರಾಬ್ಲಮ್ಸ್ ವುಮೆನ್ ಅಲ್ಲಿ ಬರುತ್ತೆ ಅಂತ ನಾವು ಓದಿದ್ವಿ. ಸೊ ಈ ವುಮೆನ್ ಕಂಪ್ಯಾನಿಯನ್ ಅನ್ನ ನಾವು ಹೇಗೆ ಯಾರಿಗೆ ಕೊಡ್ಬೋದು ಅಂತ ನೋಡೋಣ. ಸ್ನೇಹಿತರೆ, ಯಾವುದೇ ಒಂದು ಪ್ರಾಬ್ಲಮ್ ಸಿಂಗಲ್ ಹ್ಯಾಂಡೆಡ್ ಆಗಿ ಬರೋದಿಲ್ಲ. ನಾನು ಆಗ್ಲೇ ಹೇಳ್ದೆ, ವಿಮೆನ್ಸ್ ಅಲ್ಲಿ ನಮ್ಗೆ ಇರೆಗ್ಯುಲರ್ ಸೈಕಲ್ ಅಥವಾ ಆಬ್ಸೆನ್ಸ್ ಆಫ್ ಸೈಕಲ್ ನೋಡುವ ಜೊತೆಗೆ ಫಿಸಿಕಲ್ ಪ್ರಾಬ್ಲಮ್ ಆಗುತ್ತೆ, ಮೆಂಟಲ್ ಪ್ರಾಬ್ಲಮ್ ಆಗುತ್ತೆ, ಪ್ರಾಬ್ಲಮ್ಸ್ ಇರುತ್ತೆ, ಲೈಕ್ ಆಂಗ್ಸೈಟಿ ಆಗಿರ್ಬೋದು, ಮೂಡ್ ಸ್ವಿಂಗ್ಸ್ ಆಗಿರ್ಬೋದು ಅಂತ ನಾನು ಹೇಳಿದೆ, ಹೌದಲ್ವಾ. ಸೊ ಇದು ಒಂದು ಪ್ರಾಬ್ಲಮ್ಗೆ ಇದು ಒಂದೇ ಪ್ರಾಡಕ್ಟ್ ಅಂತ ಹೇಳಲಿಕ್ಕೆ ಆಗಲ್ಲ. ಈ ಪ್ರಾಬ್ಲಮ್ಸ್ ಅಥವಾ ವಿಮೆನ್ ರಿಲೇಟೆಡ್ ಪ್ರಾಬ್ಲಮ್ಸ್ ಅಲ್ಲಿ ನೀವು ಈ ವಿಮೆನ್ ಕಂಪ್ಯಾನಿಯನ್ ನ ಬಹಳಷ್ಟು ಬೇರೆ ಪ್ರಾಡಕ್ಟ್ಸ್ ಗಳ ಜೊತೆ ಕಾಂಬಿನೇಷನ್ ನಲ್ಲಿ ನೀವು ಕೊಡ್ಬೋದು. ಸೊ ಹೇಗೆ, ಯಾರಿಗೆ, ಯಾವಾಗ ಅಂತ ನಾವು ನೋಡ್ಕೊಂಡ್ ಬರೋಣ. ಯಾವಾಗ ಅವರ ಪೀರಿಯಡ್ಸ್ ಆಗ್ತಾ ಇರಲ್ಲ, ಸ್ಕಿಪ್ ಆಗತ್ತೆ ಪೀರಿಯಡ್ಸ್, ಒಂದ್ ತಿಂಗಳು ಆಗುವಂಥದ್ದು ಇನ್ನೊಂದ್ ತಿಂಗಳು ಆಗೋದಿಲ್ಲ ಅಂತ ಪ್ರಾಬ್ಲಮ್ಸ್ ಇರೋಂಥ ಪೇಷಂಟ್ಸ್ ಅಲ್ಲಿ ನೀವು ವುಮೆನ್ ಕಂಪ್ಯಾನಿಯನ್ ನ 1 ಚಮಚ, 1 ಟೇಬಲ್ ಸ್ಪೂನ್ ಅಷ್ಟು ಲಿಕ್ವಿಡ್ ಅನ್ನ ದಿನಕ್ಕೆ 2 ಬಾರಿ ಕೊಡ್ಬೋದು, ಟ್ವೈಸ್ ಅ ಡೇ ಕೊಡ್ಬೋದು, ಬೆಳಗ್ಗೆ ಮತ್ತೆ ರಾತ್ರಿ ಕೊಡುವಂಥದ್ದು. ಅದರ ಜೊತೆ ಯಾವಾಗ ಅವರಿಗೆ ಪೀರಿಯಡ್ಸ್ ಆಗ್ತಾ ಇರಲ್ಲ, ನಡೀತಾ ಇರಲ್ಲ ಕರೆಕ್ಟ್ ಆಗಿ ತಿಂಗಳು ಅಂತ ಹೇಳಿದ್ರೆ ಅವರಿಗೆ ನೀವು ಕವಚ್ ಪ್ರಾಶ್ನ ಕೂಡ ಕೊಡ್ಬೋದು. ಅದ್ರ ಜೊತೆಗೆ ಇಮ್ಯುನೋ 3+ ಮತ್ತೆ ಪೀಲಿಂಗ್ ಲಿಕ್ವಿಡ್ ಅಥವಾ ಕ್ಯಾಪ್ಸೂಲ್ ನ ಕೂಡ ಕೊಡ್ಬೋದು.
ಹೇಗೆ ಇದು ಕಾಂಬಿನೇಷನ್ ಅಲ್ಲಿ ಕೊಡ್ಬೋದು ಅಂತ ಹೇಳಿದ್ರೆ ಈಚ್ ಇಂಡಿವಿಜುವಲ್ ಅಥವಾ ಈಚ್ ಪೇಷಂಟ್ ಇಲ್ಲಿ ಡಿಫರ್ ಆಗುವಂಥದ್ದು. ಅವರಿಗೆ ಅನಿಮಿಯಾ ಪ್ರಾಬ್ಲಮ್ ಇತ್ತು ಅಂತ ಹೇಳಿದ್ರೆ ಫೀಲಿಂಗ್ ಇಂದ ಅವರಿಗೆ ಹೆಲ್ಪ್ ಆಗುವಂಥದ್ದು, ಇಮ್ಯುನಿಟಿ ಬೂಸ್ಟರ್ಗೆ, ಆಮೇಲೆ ಅವರಿಗೆ ಬೇರೆ ತರ ಪ್ರಾಬ್ಲಮ್ಸ್ ಇತ್ತು ಅಂತ ಹೇಳಿದ್ರೆ ಇಮ್ಯುನೋ 3+ ಕೂಡ ಅವರಿಗೆ ಹೆಲ್ಪ್ ಆಗುವಂಥದ್ದು. ಇದು 1 ತಿಂಗಳು ತಗೊಂಡು 2 ತಿಂಗಳು ತಗೊಂಡು ಸ್ಟಾಪ್ ಮಾಡುವಂಥದ್ದಲ್ಲ, ಇದು ಲಾಂಗರ್ ಟ್ರೀಟ್ಮೆಂಟ್ ಹೋಗುತ್ತೆ. ಯಾಕೆ ಅಂತ ಹೇಳಿದ್ರೆ ಯಾವಾಗ ನೀವು ಲಾಂಗರ್ ಡ್ಯೂರೇಷನ್ ಅಲ್ಲಿ ಯಾವುದೇ ಒಂದು ಪ್ರಾಡಕ್ಟ್ ಆಗ್ಲಿ ಮೆಡಿಸಿನ್ಸ್ ಆಗ್ಲಿ ತಗೋತೀರಾ, ಅವಾಗ ಅದ್ರದ್ದು ಎಫೆಕ್ಟ್ ಕೂಡ ನಾವು ನೋಡುವಂಥದ್ದು. ಮತ್ತೆ ನಾನು ಯೂಶಲಿ ನನ್ನ ಪೇಷಂಟ್ಸ್ ಗೆ ಏನ್ ಹೇಳ್ತೇನೆ ಅಂತ ಹೇಳಿದ್ರೆ, ಇನ್ ಕೇಸ್ ನೀವು ತಗೊಳ್ತಿರೋ ಅಂತ ಪ್ರಾಡಕ್ಟ್ ನಿಮ್ಮ ಶರೀರದಲ್ಲಿ ಕೆಲಸ ಮಾಡ್ತಾ ಇದೆ ಇಲ್ಲ ಅಂತ ನೋಡ್ಲಿಕ್ಕೇನೆ ನೀವು 1 ತಿಂಗಳು ಕಾಯ್ಬೇಕಾಗತ್ತೆ. ಯಾಕೆ? ಇದು ಜ್ವರದ ತರ ಅಲ್ಲ. ಇವಾಗ ಜ್ವರ ನನಗಿದೆ ಅಂತ ಹೇಳಿದ್ರೆ ನಾನು ಟ್ಯಾಬ್ಲೆಟ್ ತಗೊಂಡ್ರೆ ನನಗೆ 5 hours 6 hours ಅಲ್ಲಿ ಗೊತ್ತಾಗುತ್ತೆ, ಇಲ್ಲ ನೆಕ್ಸ್ಟ್ ಡೇಗೆ ಜ್ವರ ಇರುತ್ತೆ ಇರಲ್ಲ ಅನ್ನೋದು ನನಗೆ ಗೊತ್ತಾಗುತ್ತೆ. ಇನ್ ಕೇಸ್ ನೀವು ಸೈಕಲ್ಗೆ ವೆಯ್ಟ್ ಮಾಡ್ಬೇಕು ಅಂತ ಹೇಳಿದ್ರೆ, ನಾ ಆಗ್ಲೇ ಹೇಳ್ದೆ, ಇದು 21 days to 35 days ಆಫ್ ಸೈಕಲ್ ನ ನಾವು ಕನ್ಸಿಡರ್ ಮಾಡ್ಬೋದು ನಾರ್ಮಲ್ ಅಂತ. ಸೊ ಈ ತಿಂಗಳು ಮುಟ್ಟಾಗಿದೆ, ನೆಕ್ಸ್ಟ್ ತಿಂಗಳು ಮುಟ್ಟಾಗುತ್ತಾ ಇಲ್ವಾ, ಅಥವಾ ನೀವು ತಗೊಳ್ತಿರೋಂತಹ ಪ್ರಾಡಕ್ಟ್ಸ್ ನಿಮಗೆ ಕೆಲಸ ಮಾಡ್ತಿದ್ಯಾ ಇಲ್ವಾ ಅಂತ ನೀವು ವೆಯ್ಟ್ ಮಾಡ್ಲಿಕ್ಕೆನೆ ನೀವು 1 ತಿಂಗಳು ಯಾವಾಗ ಕಾಯ್ಬೇಕಾಗುತ್ತೆ. ಸೊ ಅದು ರೆಗ್ಯುಲರ್ ಆಗ್ತಾ ಇದೆ, ನಿಮಗೆ ಕರೆಕ್ಟ್ ಆಗಿ ಕೆಲಸ ಮಾಡ್ತಿದೆ ಇಲ್ಲ ಅಂತ ನೋಡ್ಕೊಳ್ಳಿಕ್ಕೆ ನೀವು ಆಲ್ಮೋಸ್ಟ್ ಇದನ್ನ 6 months ಡ್ಯೂರೇಷನ್ ಅಲ್ಲಿ ಕೊಡ್ಬೇಕಾಗುತ್ತೆ. ಇರ್ರೆಗ್ಯುಲರ್ ಸೈಕಲ್ ಅಂತ ಹೇಳಿದೆ, ಯಾವಾಗ ಅದು ರೆಗ್ಯುಲರ್ ಆಗಿ ಇರೋದಿಲ್ಲ, 40 days ಒಂದ್ಸಲ ಆಗುವಂಥದ್ದು, ಇಲ್ಲ 50 days ಒಂದ್ಸಲ ಅವರ ಪೀರಿಯಡ್ಸ್ ಬರುವಂಥದ್ದು, ಅಂತ ಪ್ರಾಬ್ಲಮ್ಸ್ ಇರೋಂಥವ್ರಲ್ಲಿ ನೀವು ವಿಮೆನ್ ಕಂಪ್ಯಾನಿಯನ್ ನ 1 ಚಮಚದಷ್ಟು ದಿನಕ್ಕೆ 2 ಬಾರಿ ಕೊಡುವಂಥದ್ದು. ಅದರ ಜೊತೆಗೆ ನೀವು ಕವಚ್ ಪ್ರಾಶ್, ಮಲ್ಟಿಗಾರ್ಡ್ ಬ್ಲಡ್ ಪ್ಯೂರಿಫೈಯರ್ ಮತ್ತೆ ಫೀಲಿಂಗ್ ಲಿಕ್ವಿಡ್ ಅಥವಾ ಕ್ಯಾಪ್ಸೂಲ್ ನ ಕೂಡ ಕೊಡ್ಬೋದು. ಅನಿಮಿಯಾ ಇದ್ರೆ ಅದು ಕಮ್ಮಿ ಆಗುತ್ತೆ. ಏನಾದ್ರು ಬ್ಲಡ್ ಅಲ್ಲಿ ಅವ್ರದ್ದು ಟಾಕ್ಸಿನ್ಸ್ ಅಕ್ಯುಮುಲೇಷನ್ ಆಗಿದ್ರೆ ಇವರಿಗೆ ಬ್ಲಡ್ ಪ್ಯೂರಿಫಿಕೇಶನ್ ಇಂದ ಕೂಡ ಬಹಳಷ್ಟು ಪ್ರಾಬ್ಲಮ್ ಕಡಿಮೆ ಆಗುತ್ತೆ ಅಂತ ನಾವು ಓದಿದ್ವಿ, ಹೌದಲ್ವಾ? ಸೊ ಅದು ಕೂಡ ಇಲ್ಲಿ ಹೆಲ್ಪ್ ಆಗುವಂಥದ್ದು. ಇರ್ರೆಗ್ಯುಲರ್ ಕ್ವಾಂಟಮ್ ಆಫ್ ಎಕ್ಸ್ಕ್ರೀಷನ್ ಅಂತ ಹೇಳಿದೆ, 1 ತಿಂಗಳು ಕಡಿಮೆ ಆಗ್ತಾ ಇರುತ್ತೆ, 2 days ಫ್ಲೋ ಇರುತ್ತೆ, ಇನ್ನೊಂದ್ ದಿನ ಅವರಿಗೆ 3-5 days ಫ್ಲೋ ಆಗುವಂಥದ್ದು, ಅಥವಾ ಕೆಲವೊಬ್ಬರಿಗೆ ಬಹಳ ಜಾಸ್ತಿ ಫ್ಲೋ ಆಗುವಂಥದ್ದು, ಕೆಲವೊಬ್ಬರಿಗೆ ಕಡಿಮೆ ಫ್ಲೋ ಆಗುವಂಥದ್ದು. ಅಂತವರಲ್ಲಿ ನೀವು ವಿಮೆನ್ ಕಂಪ್ಯಾನಿಯನ್ ನ ಫೀಲಿಂಗ್ ಲಿಕ್ವಿಡ್ ಅಥವಾ ಕ್ಯಾಪ್ಸೂಲ್ ಜೊತೆ ನೀವು ಇದನ್ನ ಕೊಡ್ಬೋದು. ಸೊ ಅವರಿಗೆ ಬೇರೆ ಪ್ರಾಬ್ಲಮ್ ಇರೋದಿಲ್ಲ. ಇಲ್ಲಿ ಅವರಿಗೆ ಪೀರಿಯಡ್ಸ್ ರೆಗ್ಯುಲರ್ ಆಗಿ ಆಗ್ತಾ ಇರುತ್ತೆ, ಮಂತ್ಲಿ ಕರೆಕ್ಟ್ ಆಗಿ ಆಗ್ತಾ ಇರುತ್ತೆ, ಬಟ್ ಫ್ಲೋ ಕರೆಕ್ಟ್ ಆಗಿ ಇರೋದಿಲ್ಲ. ಸೊ ಹಾಗಾಗಿ ನೀವು ಇದ್ರಲ್ಲಿ ಬೇಗ ರಿಲೀಫ್ ನ ನೋಡ್ಬೋದು. ಆಲ್ಮೋಸ್ಟ್ 3 months to 4 months ನೀವು ಇದನ್ನ ಕೊಟ್ಟಾಗ ನಿಮ್ಗೆ ರಿಸಲ್ಟ್ಸ್ ಸಿಗುವಂಥದ್ದು. ನಾ ಆಗ್ಲೇ ಹೇಳ್ದೆ, ಇದ್ರಲ್ಲಿ ಫಿಸಿಕಲ್ ಪೇನು ಇರುತ್ತೆ, ಮೆಂಟಲ್ ಪ್ರಾಬ್ಲಮ್ಸ್ ಅಥವಾ ಮೆಂಟಲ್ ಇಶ್ಯೂಸ್ ಬರುತ್ತೆ. ಮೆಂಟಲ್ ಇಶ್ಯೂಸ್ ಅಂತ ಹೇಳಿದ್ರೆ ಮೂಡ್ ಸ್ವಿಂಗ್ಸ್, ಆಂಗ್ಸೈಟಿ, ಆ ತರ ಪ್ರಾಬ್ಲಮ್ಸ್ ಬರುವಂತದ್ದು, ಮೆಂಟಲ್ ಟಾರ್ಚರ್ ಆಗ್ಲಿ, ಸಡನ್ ಆಗಿ ಡಿಪ್ರೆಷನ್ ಹೋಗುವಂಥದ್ದು, ಅಥವಾ ಯಾವುದೇ ಒಂದು ಚಿಕ್ಕ ವಿಷಯಕ್ಕೂ ರೇಗುವಂಥದ್ದು, ಆ ತರ ಸಿಂಪ್ಟಮ್ಸ್ ನೆಲ್ಲ ನಾವು ನೋಡ್ತೀವಿ. ಯಾವಾಗ ಅವರು ಈ ತರ ಪ್ರಾಬ್ಲಮ್ಸ್ ಇಂದ ಸಫರ್ ಆಗ್ತಾರೆ ಅವರ ಸೈಕಲ್ ಇರುವಾಗ, ಅಂತ ಟೈಮಲ್ಲಿ ವಿಮೆನ್ ಕಂಪ್ಯಾನಿಯನ್ ನ ನೀವು ಫೈಟ್ ಸ್ಟ್ರೆಸ್ ಜೊತೆ ಕೊಡ್ಬೋದು. 1 ಕ್ಯಾಪ್ಸ್ಯೂಲ್ ದಿನಕ್ಕೆ 2 ಬಾರಿ ಇದನ್ನ ನೀವು ಕೊಡ್ಬೋದು. ಯಾವಾಗ ಅವರಿಗೆ ಫಿಸಿಕಲ್ ಬಾಡಿ ಪೇನ್ ಇರುತ್ತೆ, ಮಸಲ್ ಕ್ರಾಂಪ್ಸ್ ಅಂತ ಹೇಳ್ತಾರೆ, ತುಂಬಾ ಹೊಟ್ಟೆ ನೋವು ಅಂತ ಹೇಳ್ತಾರೆ, ಇಲ್ಲ ಬ್ಯಾಕ್ ಪೇನ್ ಆಗ್ತಾ ಇದೆ, ತಲೆನೋವು ಅಂತ ಹೇಳ್ತಾರೆ, ಅಂತ ಟೈಮಲ್ಲಿ ನೀವು ವಿಮೆನ್ ಕಂಪ್ಯಾನಿಯನ್ ನ ನೋವೇದನ ಕ್ಯಾಪ್ಸೂಲ್ ಜೊತೆ ಕೊಡ್ಬೋದು. ನೋವೇದನ ಕ್ಯಾಪ್ಸೂಲ್ 1 ಕ್ಯಾಪ್ಸೂಲ್ ಕೊಡ್ಬೋದು ನೀವು ದಿನಕ್ಕೆ 2 ಬಾರಿ. ಸೊ ಈ ತರ ನೀವು ಈ ವಿಮೆನ್ ಕಂಪ್ಯಾನಿಯನ್ ನ ಯಾವಾಗ ಬೇರೆ ಪ್ರಾಡಕ್ಟ್ಸ್ ಜೊತೆ ಕಾಂಬಿನೇಷನ್ ಅಲ್ಲಿ ಕೊಡ್ತೀರಾ, ಸೊ ಪರ್ಟಿಕ್ಯುಲರ್ಲಿ ಆ ತರ ಪ್ರಾಬ್ಲಮ್ಸ್ ಯಾವ್ದ್ಯಾವ್ದಕ್ಕೆ ನಾವು ಇವಾಗ ಎಕ್ಸ್ಪ್ಲನೇಷನ್ ಕೊಟ್ವಿ, ಆ ತರ ಪ್ರಾಬ್ಲಮ್ಸ್ ಎಲ್ಲ ಅವ್ರಿಗೆ ಕಡಿಮೆ ಆಗುವಂಥದ್ದು. ನಾ ಆಗ್ಲೇ ಹೇಳ್ದೆ, ಪ್ರೀಮೆನ್ಸ್ಟ್ರುಯಲ್ ಸಿಂಡ್ರೋಮ್ ಅನ್ನೋದು ಇವಾಗ ಜಾಸ್ತಿ ಬರ್ತಾ ಇದೆ. ಅವರ ಪೀರಿಯಡ್ ಸ್ಟಾರ್ಟ್ ಆಗೋ ಮುಂಚಿಂದಾನೆ ಅವರಿಗೆ 2 ದಿನ ಅಥವಾ 3 ದಿನದ ಹಿಂದೆಯಿಂದಾನೆ ಬಹಳಷ್ಟು ಅವರ ಬಾಡಿಲಿ ಸಿಂಪ್ಟಮ್ಸ್ ಡೆವಲಪ್ ಆಗುವಂಥದ್ದು, ಫಿಸಿಕಲಿ ಕೂಡ ಹೌದು ಅಥವಾ ಮೆಂಟಲ್ ಇಶ್ಯೂಸ್ ಕೂಡ ಹೌದು. ಅಂದ್ರೆ ಮೂಡ್ ಸ್ವಿಂಗ್ಸ್ ಆಗ್ಲಿ ಅಥವಾ ಇರಿಟೇಷನ್ ಆಗ್ಲಿ, ಬಹಳ ಸ್ಟ್ರೆಸ್ ತರ ಅವರಿಗೆ ಫೀಲ್ ಆಗುವಂಥದ್ದು. ಅಂತ ಟೈಮಲ್ಲಿ ನೀವು ವಿಮೆನ್ ಕಂಪ್ಯಾನಿಯನ್ ನ ನೋವೇದನ ಜೊತೆ ಅಥವಾ ಫೀಲಿಂಗ್ ಜೊತೆ ಕೂಡ ಆಡ್ ಮಾಡಿ ಇದನ್ನ ಕೊಡ್ಬೋದು. ಸೊ ಹೀಗೆ ನೀವು ಯಾವಾಗ ಕಾಂಬಿನೇಷನ್ ಅಲ್ಲಿ ಕೊಡ್ತೀರಾ, ಸೊ ಪರ್ಟಿಕ್ಯುಲರ್ಲಿ ಆ ತರ ಕಾಂಬಿನೇಷನ್ ಅಲ್ಲಿ ಅವ್ರಿಗೆ ಏನಾದ್ರು ಪ್ರಾಬ್ಲಮ್ ಆಗ್ತಾ ಇತ್ತು ಅಂತ ಹೇಳಿದ್ರೆ ಅವರಿಗೆ ಇದು ಹೆಲ್ಪ್ ಮಾಡುವಂಥದ್ದು. ಸೊ ಡೋಸೇಜ್ ಕೂಡ ನಾವು ಹಾಗೆ ಫಿಕ್ಸ್ ಮಾಡಿದೀವಿ, ಯಾವ ತರದ ಪ್ರಾಬ್ಲಮ್ ಇದೆ ಹಾಗೇನೆ ಅವರಿಗೆ ಡೋಸೇಜ್ ನ ಫಿಕ್ಸ್ ಮಾಡಿರುವಂಥದ್ದು.
ಏನು ವಿಷಯ ಗಮನದಲ್ಲಿ ಇಟ್ಕೊಳ್ಳೋ ಅಂಥದ್ದು ಅಂತ ಹೇಳಿದ್ರೆ, ಇದು ಬಹಳ ಇಂಪಾರ್ಟೆಂಟ್ ಸ್ಲೈಡ್. ಇದಕ್ಕೆ ನೀವು ಗಮನ ಕೊಟ್ಟು ಕೇಳಿಸ್ಕೊಳ್ಳೋ ಅಂಥದ್ದು. ಯಾವುದೇ ಪ್ರೆಗ್ನೆಂಟ್ ಲೇಡಿಗಾಗ್ಲಿ ಅಥವಾ ಲ್ಯಾಕ್ಟೇಟಿಂಗ್ ಮದರ್ಸ್ಗಾಗ್ಲಿ ಇದನ್ನ ನೀವು ಕೊಡ್ಬೇಡಿ. ಪ್ರೆಗ್ನೆಂಟ್ ಲೇಡೀಸ್ ಅಲ್ಲಿ ಯೂಶಲಿ ಇದನ್ನ ರೆಕಮೆಂಡ್ ಮಾಡಬೇಡಿ. ಇನ್ ಕೇಸ್ ಲ್ಯಾಕ್ಟೇಟಿಂಗ್ ಮದರ್ಸ್ ಅಲ್ಲಿ ಅವರು ಬ್ರೆಸ್ಟ್ ಫೀಡಿಂಗ್ ಮಾಡ್ತಾ ಇದ್ದಾರೆ, ಅವರಿಗೆ ಸೈಕಲ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಅಂತ ಹೇಳಿದ್ರೆ ಅಂತವರಿಗೆ ನೀವು ರೆಕಮೆಂಡ್ ಮಾಡಬೇಡಿ. ಸೊ ಯೂಶಲಿ ಏನು ಅಂತ ಹೇಳಿದ್ರೆ, ಫರ್ಟಿಲಿಟಿ ಅಥವಾ ಕನ್ಸೆಪ್ಷನ್ ಆಗುತ್ತೆ ನೀವು ಈ ಪ್ರಾಡಕ್ಟ್ ನ ತಗೊಂಡ್ರೆ ಅಂತ ರೆಕಮೆಂಡ್ ಮಾಡ್ಬೇಡಿ. ಸೊ ಸೈಕಲ್ ಸ್ಟಾರ್ಟ್ ಆಗಿಲ್ಲ ಅವರಿಗೆ ಅಂತ ಹೇಳಿದ್ರೆ, ಬ್ರೆಸ್ಟ್ ಫೀಡಿಂಗ್ ಫೇಸ್ ಅಲ್ಲಿ ಇರ್ತಾರೆ, ಸೈಕಲ್ ಸ್ಟಾರ್ಟ್ ಆಗಿಲ್ಲ ಅಂತ ಹೇಳಿದ್ರೆ ಅವರಿಗೆ ನೀವು ಇದನ್ನ ರೆಕಮೆಂಡ್ ಮಾಡಬೇಡಿ. ಸೊ ಅವರಿಗೂ ಕೂಡ ನಿಮ್ಮ ಡಾಕ್ಟರ್ ಅನ್ನ ಕನ್ಸಲ್ಟ್ ಮಾಡಿ ಅಂತ ನೀವು ಅವರಿಗೆ ಹೇಳ್ಬೇಕಾಗುತ್ತೆ. ಸೊ ಮಾರ್ಕೆಟ್ ಅಲ್ಲಿ ಹೇಗಿದೆ ಇದ್ರ ಆಪರ್ಚುನಿಟಿ ಅಥವಾ ಹೇಗಿದೆ ಇದ್ರದ್ದು ಬಿಸ್ನೆಸ್ ಆಪರ್ಚುನಿಟಿ ಅಂತ ಹೇಳಿದ್ರೆ, ಅರೌಂಡ್ ಈ 15 years ಇಂದ 50 years ತನಕ ನಾವು ಮೆನ್ಸ್ಟ್ರುಯೇಷನ್ ಲೈಫ್ ಅಲ್ಲಿ ಇರ್ತೇವೆ ಅಂತ ನಾನು ಹೇಳ್ದೆ, ಹೌದಲ್ವಾ? ಸೊ ಆ ಏಜ್ ಗ್ರೂಪ್ ಅಲ್ಲಿ ಇಂಡಿಯಾದಲ್ಲಿ ಆಲ್ಮೋಸ್ಟ್ 30 ಕೋಟಿ ಜನ ಅಥವಾ 30 ಕೋಟಿ ವಿಮೆನ್ಸ್ ಆ ಏಜ್ ಗ್ರೂಪ್ ಅಲ್ಲಿ ಇಂಡಿಯಾದಲ್ಲಿ ಇರುವಂತದ್ದು. ಅದರಲ್ಲಿ ನೀವು ಕಂಪೇರ್ ಮಾಡಿದ್ರೆ, ನಾನು ಆಗ್ಲೇ ಹೇಳಿದೆ, 32% ಆಫ್ ದ ವಿಮೆನ್ ದಿ ಕಂಪ್ಲೇಂಟ್ ಆಫ್ ಪ್ರಾಬ್ಲಮ್ಸ್, ಅವರಿಗೆ ಏನೆಲ್ಲ ಒಂದಲ್ಲ ಒಂದು ಪ್ರಾಬ್ಲಮ್ಸ್ ಅವರ ಸೈಕಲ್ ಟೈಮ್ ಅಲ್ಲಿ ಅವರಿಗೆ ಇರುವಂತದ್ದು. ಸೊ ಎಲ್ಲರಿಗೂ ಇದ್ರ ಬಗ್ಗೆ ಅವೇರ್ನೆಸ್ ಇರುತ್ತೆ, ಅವರಿಗೆ ಅವರ ಮನೆಯಲ್ಲಿ ಗೊತ್ತಿರುತ್ತೆ ಈ ತರ ಪ್ರಾಬ್ಲಮ್ ಇದೆ ಅಥವಾ ಈ ತರ ಪ್ರಾಬ್ಲಮ್ ಆಗ್ತಾ ಇದೆ ಅಂತ. ಬಟ್ ಒಂದು ಅವೇರ್ನೆಸ್ ಅನ್ನ ನಾವು ಕ್ರಿಯೇಟ್ ಮಾಡ್ಬೇಕು, ಎಲ್ಲಾರ್ಗು ಒಂದು ಧೈರ್ಯ ತುಂಬಬೇಕು. ಟ್ರೀಟ್ಮೆಂಟ್ ತಗೊಳ್ಳಿ, ಈ ತರ ಪ್ರಾಬ್ಲಮ್ ಇದ್ರೆ ಈ ಪ್ರಾಡಕ್ಟ್ ತಗೊಳ್ಳಿ, ನಿಮಗೆ ಇದ್ರಲ್ಲಿ ಹೆಲ್ಪ್ ಆಗತ್ತೆ ಅಂತ ನೀವು ಹೇಳ್ಬೇಕಾಗತ್ತೆ. ಮೋಸ್ಟ್ ಕಾಮನ್ಲಿ ನಮ್ಗೆ ಏನ್ ಪ್ರಾಬ್ಲಮ್ಸ್ ಆಗುತ್ತೆ ಅಂತ ಹೇಳಿದ್ರೆ, ನಾನು ಆಗ್ಲೇ ಹೇಳ್ದೆ, ಪ್ರಿಮೆನ್ಸ್ಟ್ರಲ್ ಸಿಂಡ್ರೋಮ್ ಆಗುತ್ತೆ ಅಂತ. ಅರೌಂಡ್ 63% ಆಫ್ ದ ವಿಮೆನ್ ಅಲ್ಲಿ ನಾವು ಈ ಪ್ರಿಮೆನ್ಸ್ಟ್ರಲ್ ಸಿಂಡ್ರೋಮ್ ನ ನೋಡ್ತೇವೆ. ಇಲ್ಲ ಅಂತ ಹೇಳಿದ್ರೆ ಡಿಸ್ಮೆನೋರಿಯಾ ಅಂತ ಹೇಳ್ತೇವೆ ನಾವು. ಅರೌಂಡ್ 67% ಆಫ್ ದ ವಿಮೆನ್ ಸಫರ್ ಫ್ರಮ್ ಡಿಸ್ಮೆನೋರಿಯಾ ಅಂತ ಹೇಳಿದ್ರೆ, ಕರೆಕ್ಟ್ ಆಗಿ ಪೀರಿಯಡ್ಸ್ ಆಗೋದಿಲ್ಲ, ಆಬ್ಸೆನ್ಸ್ ಆಫ್ ಸೈಕಲ್ ಆಗುವಂಥದ್ದು ಅಥವಾ ಕರೆಕ್ಟ್ ಆಗಿ ಬ್ಲೀಡಿಂಗ್ ಆಗ್ದಲೇ ಇರುವಂತದ್ದು. ಸೊ ಇದರಲ್ಲಿ ಸರ್ವೆ ಆಗಿ ಸ್ಟಡಿ ಆಗಿರುವಂತ ರಿಪೋರ್ಟ್ಸ್ ಕೂಡ ಅವೈಲೇಬಲ್ ಇದೆ. ಸೊ ಈ ವಿಮೆನ್ ಹೆಲ್ತ್ ಬಗ್ಗೆ, ಅದ್ರ ಬಗ್ಗೆ ನಾವು ಪ್ರಮೋಟ್ ಮಾಡ್ಬೇಕು ಇಂಡಿಯಾದಲ್ಲಿ. ಯಾಕೆಂದ್ರೆ ಈಗ್ಲೂ ಇಂಡಿಯಾದಲ್ಲಿ ಅದು ಫೀಲಿಂಗ್ ಇದೆ, ಏನು ಅಂತ ಹೇಳಿದ್ರೆ, ನಾನು ಇದ್ರ ಬಗ್ಗೆ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರೆ ಏನ್ ಅನ್ಕೋತಾರೋ ಅಥವಾ ನನ್ನನ್ನ ಯಾವ ತರ ಟ್ರೀಟ್ ಮಾಡ್ತಾರೋ ಅಂತ ಬಹಳಷ್ಟು ಜನ ಹೆಂಗಸರಲ್ಲಿ ಆ ಕಲಮಲ ಇನ್ನೂ ಇದೆ, ಅದು ಅವರ ಮನಸ್ಸಲ್ಲಿ ಇನ್ನೂ ಇದೆ. ಸೊ ಅದನ್ನೆಲ್ಲ ನಾವು ಕಡಿಮೆ ಮಾಡ್ಬೇಕು. ಸೊ ಹೀಗೆ ನಾವು ಆಪರ್ಚುನಿಟಿ ಏನಿದೆ ಅಂತ ನೋಡ್ಕೊಂಡು ಹೋದ್ರೆ, ಅರೌಂಡ್ 25,000 crores ಅಷ್ಟು ಬಿಸ್ನೆಸ್ ಆಪರ್ಚುನಿಟಿ ಇಲ್ಲಿ ನಮ್ಮ ಇಂಡಿಯಾದಲ್ಲಿ ಇರುವಂತದ್ದು. ಸೊ ಹಾಗಾಗಿ ಇದು ಎಲಿಮೆಂಟ್ಸ್ ವೆಲ್ನೆಸ್ ವಿಮೆನ್ ಕಂಪ್ಯಾನಿಯನ್ ಬಂದು ಒಂದು ಬೆಸ್ಟ್ ಸೆಲ್ಲರ್ ಆಗಿ ಕೂಡ ಈ ರೇಂಜ್ ಪ್ರಾಡಕ್ಟ್ ಬಂದಿರುವಂತದ್ದು. ಈ ಪೀರಿಯಡ್ಸ್ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಹೇಳಿದ್ರೆ, ಅಥವಾ ಯಾವಾಗ ನೀವು ಪ್ರಾಬ್ಲಮ್ ಇದೆ ಅಥವಾ ಇಲ್ಲ ಅಂದ್ರೂ ಡಾಕ್ಟರ್ ಅನ್ನ ನೋಡ್ಬೇಕು ಅಂತ ಹೇಳಿದ್ರೆ, ಯಾವಾಗ ನಿಮ್ಮ ಪೀರಿಯಡ್ಸ್ ಅಥವಾ ಯಾವುದೇ ಒಂದು ಯಾವ ಹುಡುಗಿ ನಿಮ್ ಮನೇಲಿ ಇದ್ದಾಳೆ, ಅವಳಿಗೆ 15 ವರ್ಷ ಆದ್ರೂ ಅವಳು ಪೀರಿಯಡ್ಸ್ ಅಟೆಂಡ್ ಆಗಿಲ್ಲ ಅಥವಾ ಮೆನಾರ್ಕಿಗೆ ಹೋಗಿಲ್ಲ ಅಂತ, ಮೆನ್ಸ್ಟ್ರುಯೇಷನ್ ಲೈಫ್ಗೆ ಹೋಗಿಲ್ಲ ಅಂತ ಹೇಳಿದ್ರೆ, ಅಂತವ್ರನ್ನ ನೀವು ಡಾಕ್ಟರಿಗೆ ಕನ್ಸಲ್ಟ್ ಮಾಡ್ಬೇಕು. ಸಡನ್ ಆಗಿ ಇನ್ ಕೇಸ್ ಪೀರಿಯಡ್ಸ್ ಆಗ್ತಾ ಇದೆ, ತುಂಬಾ ಬ್ಲೀಡಿಂಗ್ ಆಗ್ತಾ ಇದೆ, ಅಥವಾ ಪೀರಿಯಡ್ಸ್ 90 days ಆದ್ಮೇಲೆ ನಿಂತು ಹೋಗಿದೆ ಅಂತ ಹೇಳಿದ್ರೆ, ಅಂತ ಟೈಮ್ ಅಲ್ಲಿ ಕೂಡ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡ್ಬೇಕಾಗುತ್ತೆ. ಸೊ ಯಾವಾಗ ಕರೆಕ್ಟ್ ಆಗಿ ಆಗ್ತಾ ಇಲ್ಲ, ಜಾಸ್ತಿ ಆಗ್ತಾ ಇದೆ ಅಥವಾ ಕಡಿಮೆ ಆಗ್ತಾ ಇದೆ, ಅಂತ ಟೈಮ್ ಅಲ್ಲೂ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡ್ಬೇಕು. ಸೊ ಏನೇನು ಪ್ರಾಬ್ಲಮ್ಸ್ ಆಗುತ್ತೆ ಅಂತ ನಾವು ಓದಿದ್ವಿ, ಅಂತ ಟೈಮ್ ಅಲ್ಲೆಲ್ಲ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡ್ಬೇಕಾಗುತ್ತೆ. ಯಾವಾಗ ನಿಮ್ಮ ಬ್ಲೀಡಿಂಗ್ 7 days ಅಥವಾ 9 days ಗಿನ ಜಾಸ್ತಿ ಆಗ್ತಾ ಇದೆ, ಆಗ ಕೂಡ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡ್ಬೇಕಾಗುತ್ತೆ. ಯಾವಾಗ ನಿಮ್ಗೆ ಪೀರಿಯಡ್ಸ್ ಆಗುತ್ತೆ, ಇವಾಗ 1 ತಿಂಗಳಿಗೆ ಒಂದ್ಸಲ ಯಾವಾಗ ನಿಮ್ ಪೀರಿಯಡ್ಸ್ ರೆಗ್ಯುಲರ್ ಆಗಿ ನಡೀತಾ ಇದೆ, ಮಧ್ಯದಲ್ಲಿ ಸಡನ್ ಆಗಿ ನೀವು ಮತ್ತೆ ಬ್ಲೀಡಿಂಗ್ ಸ್ಟಾರ್ಟ್ ಆಗುತ್ತೆ ಅಥವಾ ಫ್ಲೋ ಸ್ಟಾರ್ಟ್ ಆಗುತ್ತೆ, ಅಂತ ಟೈಮ್ ಅಲ್ಲೂ ಕೂಡ ನೀವು ಡಾಕ್ಟರ್ನ ನೋಡಿ ಕನ್ಸಲ್ಟ್ ಮಾಡ್ಬೇಕಾಗುತ್ತೆ. ಬಹಳ ನೋವಿದೆ, ಬೆನ್ನು ನೋವು ಆಗ್ತಾ ಇದೆ, ಸೊಂಟ ನೋವು ಆಗ್ತಾ ಇದೆ, ಹೊಟ್ಟೆ ನೋವು ಆಗ್ತಾ ಇದೆ ಅಂತ ಹೇಳಿದ್ರೆ, 1 ತಿಂಗಳು ಆಯ್ತು ನೆಗ್ಲೆಕ್ಟ್ ಮಾಡಿದ್ರಿ, ಓಕೆ, ಪದೇ ಪದೇ ಅದೇ ಆಗ್ತಾ ಇದೆ, ತುಂಬಾ ಜಾಸ್ತಿ ತಡ್ಕೊಳಕ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ,
ಡಾಕ್ಟರ್ನ ಕನ್ಸಲ್ಟ್ ಮಾಡೋದು ಬಹಳ ಮುಖ್ಯ. ಡಾಕ್ಟರ್ ಹೇಳ್ತಾರೆ ನಿಮ್ಗೆ ಏನ್ ಪ್ರಾಬ್ಲಮ್ ಇದೆ, ಬ್ಲಡ್ ಟೆಸ್ಟ್ ಮಾಡಿಸ್ಬೇಕಾ, ಸ್ಕ್ಯಾನ್ ಮಾಡಿಸ್ಬೇಕಾ ಅಂತ ಡಾಕ್ಟರ್ ನಿಮ್ಮನ್ನ ಎಕ್ಸಾಮಿನ್ ಮಾಡಿ ಹೇಗೆ ರೆಕಮೆಂಡ್ ಮಾಡ್ತಾರೆ ಹಾಗೆ ನೀವು ಆ ಅಡ್ವೈಸ್ ನ ಫಾಲೋ ಮಾಡಿದ್ರೆ ನಿಮ್ಗೆ ಹೆಲ್ಪ್ ಆಗುವಂಥದ್ದು. ಎಲಿಮೆಂಟ್ಸ್ ವೆಲ್ನೆಸ್ ವಿಮೆನ್ ಕಂಪ್ಯಾನಿಯನ್ ನಾರಿ ಹೋ ಇಸ್ಕಿ ಆಭಾರಿ. ಸೊ ಇದು ಒಂದು ವಿಮೆನ್ ಗೆ ಕಂಪ್ಯಾನಿಯನ್ ಇರೋ ಹಾಗೆ. ಕಂಪ್ಯಾನಿಯನ್ ಅಂತ ಏನ್ ಹೇಳಿದ್ರೆ ಜೊತೆಗಾರಕ್ಕೆ ಕಂಪ್ಯಾನಿಯನ್ ಅಂತ ಹೇಳ್ತೇವೆ. ಹೆಂಗಸರಿಗೆ ಇದು ಒಂದು ಜೊತೆಗಾರ ಇದ್ದ ಹಾಗೆ. ಯಾಕೆಂದ್ರೆ ಅವರು ಮೋಸ್ಟ್ ಆಫ್ ದ ಲೈಫ್ ಸ್ಪ್ಯಾನ್ ಆಲ್ಮೋಸ್ಟ್ 50% ಗಿನ ಜಾಸ್ತಿ ಲೈಫ್ ಸ್ಪ್ಯಾನ್ ಅಲ್ಲಿ ಅವರು ಮೆನ್ಸ್ಟ್ರೇಟಿಂಗ್ ಲೈಫ್ ಅಲ್ಲೇ ಇರ್ತಾರೆ. ಆಲ್ಮೋಸ್ಟ್ 15 years ಇಂದ 50 years ತನಕ ಏನು ನಮ್ಮ ಲೈಫ್ ಅಲ್ಲಿ ಮೆನ್ಸ್ಟ್ರೇಟಿಂಗ್ ಲೈಫ್ ಅಲ್ಲಿ ಇರ್ತೇವೆ, ಆಲ್ಮೋಸ್ಟ್ ನಾವು ಮೋರ್ ದ್ಯಾನ್ ಅವರ್ 50% ಆಫ್ ದ ಲೈಫ್ ಸ್ಪ್ಯಾನ್ ನಾವು ಇರ್ತೇವೆ, ಹೌದಲ್ವಾ? ಸೊ ಇದು ವಿಮೆನ್ನಿಗೆ ಕಂಪ್ಯಾನಿಯನ್ ತರ ಇದ್ರೆ ಅವರಲ್ಲಿ ಆಗುವಂತಹ ಏರುಪೇರ್ ಆಗಿರ್ಬೋದು, ಫಿಸಿಕಲ್ ಸ್ಟ್ರೆಸ್ ಆಗಿರ್ಬೋದು ಅಥವಾ ಮೆಂಟಲ್ ಸ್ಟ್ರೆಸ್, ಪೀರಿಯಡ್ಸ್ ರಿಲೇಟೆಡ್ ಅಥವಾ ಮೆನ್ಸ್ಟ್ರೇಷನ್ ರಿಲೇಟೆಡ್ ಸ್ಟ್ರೆಸ್ ಇದ್ರೆ ಅದನ್ನ ತಡೆಗಟ್ಟಲಿಕ್ಕೆ ಇಟ್ ಇಸ್ ದ ಬೆಸ್ಟ್ ಕಂಪ್ಯಾನಿಯನ್ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ನಮ್ಮ ಎಲಿಮೆಂಟ್ಸ್ ವೆಲ್ನೆಸ್ ಆಯುರ್ವೇದಿಕ್ ಹೆಲ್ತ್ ಕೇರ್ ಪ್ರಾಡಕ್ಟ್ ನ ಅಡ್ವಾಂಟೇಜಸ್ ಏನು ಅಂತ ಹೇಳಿದ್ರೆ, ನಮ್ಮ ಈ ಪ್ರಾಡಕ್ಟ್ಸ್ ಅಲ್ಲಿ ಎಲ್ಲಾದ್ರಲ್ಲೂ API ಫಾರ್ಮುಲೇಷನ್ಸ್ ನ ಹೇಳಿರುವಂತದ್ದು. ಅಂತ ಹೇಳಿದ್ರೆ ಯಾವ ಪಾರ್ಟ್ ನ ಯೂಸ್ ಮಾಡಿದೀವಿ ನಾವು ಆ ಹರ್ಬ್ದು ಅದನ್ನ ನಾವು ನಮ್ಮ ಪ್ಯಾಕಿಂಗ್ ಅಲ್ಲಿ ಮೆನ್ಷನ್ ಮಾಡಿರುವಂತದ್ದು. ಸ್ನೇಹಿತರೆ, ನಮ್ಮ ಈ ಎಲ್ಲಾ ರೇಂಜಸ್ ಏನೇನಿದೆ ಎಲಿಮೆಂಟ್ಸ್ ವೆಲ್ನೆಸ್ ಅಲ್ಲಿ ಅದಕ್ಕೆ ಬ್ಯಾಚ್ ಟು ಬ್ಯಾಚ್ ಕ್ವಾಲಿಟಿ ಫಿಂಗರ್ ಪ್ರಿಂಟಿಂಗ್ ಆಗಿರುವಂತದ್ದು. ಅಂತ ಹೇಳಿದ್ರೆ ಯಾವ ಬ್ಯಾಚ್ ಅಲ್ಲಿ ಯಾವ ಪ್ರಾಡಕ್ಟ್ ಒಂದು ಬರುತ್ತೆ ಅದ್ರದ್ದು ನಾವು ಫಿಂಗರ್ ಪ್ರಿಂಟಿಂಗ್, ಕ್ವಾಲಿಟಿ ಫಿಂಗರ್ ಪ್ರಿಂಟಿಂಗ್ ನ ಮಾಡಿಸ್ತೇವೆ. ಮತ್ತೆ ನೆಕ್ಸ್ಟ್ ಬ್ಯಾಚ್ ಆ ಪ್ರಾಡಕ್ಟ್ ಬಂದಾಗ ಕೂಡ ನಾವು ಅದನ್ನ ರಿಪೀಟ್ ಮಾಡಿ ಎರಡನ್ನು ಕಂಪೇರ್ ಮಾಡಿ ಟೆಸ್ಟ್ ಮಾಡಿ ನೋಡ್ತೇವೆ. ಸೊ ಇನ್ನೊಂದು ಅಡ್ವಾಂಟೇಜ್ ಅಂತ ಹೇಳಿದ್ರೆ, ವಿ ಹ್ಯಾವ್ ಅ ವೆರಿ ಗುಡ್ ನಾವೆಲ್ ಕಾಂಬಿನೇಷನ್ ಆಫ್ ಇಂಗ್ರೀಡಿಯೆಂಟ್ಸ್ ನ ಯೂಸ್ ಮಾಡಿ ನಮ್ಮ ಪ್ರಾಡಕ್ಟ್ ಅಲ್ಲಿ ಕೊಟ್ಟಿರುವಂತದ್ದು. ನಾವು ಯಾವ್ದು ಪರ್ಟಿಕ್ಯುಲರ್ಲಿ ಒಂದು ಪ್ರಾಬ್ಲಮ್ ಇದೆ ಅದಕ್ಕೇನೆ ಟಾರ್ಗೆಟ್ ಮಾಡ್ದಿರಾ ಓವರ್ ಆಲ್ ಕಂಪ್ಲೀಟ್ ವೆಲ್ನೆಸ್ ಗೆ ನಾವು ಇದನ್ನ ರೆಕಮೆಂಡ್ ಮಾಡುವಂಥದ್ದು. ನಮ್ಮ ಎಲ್ಲಾ ಈ ಎಲಿಮೆಂಟ್ಸ್ ವೆಲ್ನೆಸ್ ಪ್ರಾಡಕ್ಟ್ ಹೆಲ್ತ್ ಕೇರ್ ರೇಂಜ್ ಅಲ್ಲಿ ಇರುವಂತದ್ದಕ್ಕೆ ಆಯುಷ್ ಸರ್ಟಿಫಿಕೇಶನ್, ಆಯುಷ್ ಪ್ರೀಮಿಯಂ ಸರ್ಟಿಫಿಕೇಶನ್ ಸಿಕ್ಕಿರುವಂತದ್ದು. ಏನಿದು ಅಂತ ಹೇಳಿದ್ರೆ, ಈ ಆಯುಷ್ ಪ್ರೀಮಿಯಂ ಸರ್ಟಿಫಿಕೇಶನ್ ಇಂದ ನಾವು ನಮ್ಮ ಪ್ರಾಡಕ್ಟ್ಸ್ ನ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲೂ ಸೆಲ್ ಮಾಡುವಂತ ಅಬಿಲಿಟಿ ಅಥವಾ ಅದ್ರದ್ದು ನಮ್ಗೆ ಸರ್ಟಿಫಿಕೇಟ್ ಸಿಕ್ಕಿರುವಂತದ್ದು. ಇದು ಬಹಳಷ್ಟು ಬೇರೆ ಬೇರೆ ಪ್ರಾಡಕ್ಟ್ಸ್ ಅಲ್ಲಿ ಮೊದಲಿಗೆ ಇರ್ಲಿಲ್ಲ. ನಾವು ನಮ್ಮ ಕಂಪನಿ ಈ ಆಯುಷ್ ಪ್ರೀಮಿಯಂ ಮಾರ್ಕ್ ತಗೊಂಡಿರುವಂತದ್ದು ಮೊದಲನೇದು ಕಂಪನಿ. ಸೊ ಈಗ ಮಿನಿಸ್ಟ್ರಿ ಆಫ್ ಆಯುಷ್ ಅದನ್ನ ಕಂಪಲ್ಸರಿ ಮಾಡಿದ್ದಾರೆ 2013 ನಲ್ಲಿ. ಬಟ್ ನಾವು ನಮ್ಮ ಕಂಪನಿಗೆ ಇದು ಫಸ್ಟ್ ಆಯುಷ್ ಪ್ರೀಮಿಯಂ ಮಾರ್ಕ್ ತಗೊಂಡಿರುವಂತದ್ದು. ಸ್ನೇಹಿತರೆ, ನಾನು ಆಲ್ರೆಡಿ ಈ ಎಲ್ಲಾ ಪ್ರಾಡಕ್ಟ್ಸ್ ನ ಕವರ್ ಮಾಡಿರುವಂತದ್ದು 95, ಇಮ್ಯುನೋ 3+, ಸ್ಪಿರುಲಿನಾ ಗೋಲ್ಡ್, ಡಯಾಬಾ ಲೈಫ್, ಆಯುಷ್ವಾಸ್, ಇದ್ರ ಬಗ್ಗೆ ಎಲ್ಲ ನಾವು ಡೀಟೇಲ್ ಆಗಿ ಓದಿದೀವಿ. ಯಾವ ಪ್ರಾಡಕ್ಟ್ ಅಲ್ಲಿ ಏನ್ ಇಂಗ್ರೀಡಿಯೆಂಟ್ ಇದೆ, ಏನೇನ್ ಪ್ರಾಬ್ಲಮ್ಸ್ ನ ನಾವು ನೋಡ್ತೇವೆ ಅದೆಲ್ಲ ನಾವು ಓದಿ ತಿಳ್ಕೊಂಡಿದ್ದೇವೆ. ಫೈಟ್ ಸ್ಟ್ರೆಸ್, ಡೈಲಿ ಡಿಟಾಕ್ಸ್, ಮಲ್ಟಿಗಾರ್ಡ್ ಬ್ಲಡ್ ಪ್ಯೂರಿಫೈಯರ್, ವೆಲ್ ಹಾರ್ಟ್, ಕವಚ್ ಪ್ರಾಶ್, ಯೂರಿಫ್ಲಶ್ 3, ಆಮೇಲೆ ವಿಮೆನ್ ಕಂಪ್ಯಾನಿಯನ್ ಇವತ್ತು ಓದಿದ್ವಿ, ಪ್ರೋಟೀನ್ ಪೌಡರು, ಫೀಲಿಂಗು, ಆಂಟಿ ಅಲರ್ಜಿ, ಥೈ ಹೆಲ್ತ್, ಇದೆಷ್ಟು ಪ್ರಾಡಕ್ಟ್ಸ್ ನ ನಾನು ಆಲ್ರೆಡಿ ಕವರ್ ಮಾಡಿರುವಂತದ್ದು. ನೆಕ್ಸ್ಟ್ ನಾಳೆ ನಾಡಿದ್ರಲ್ಲಿ ಬರುವಂತ ಪ್ರಾಡಕ್ಟ್ ಟ್ರೈನಿಂಗ್ ಬಂದು ಮೆಲ್ಟ್ ಫ್ಯಾಟ್ ಮತ್ತೆ ನ್ಯೂಟ್ರಿಲೈಫ್, ಆನ್ ಅಂಡ್ ಆನ್ ನ ನ್ಯೂಟ್ರಿಲೈಫ್. ಸ್ನೇಹಿತರೆ, ನಮ್ಗೆ 3 ತರಹದ ಕಸ್ಟಮರ್ಸ್ ಯಾವಾಗ್ಲೂ ಸಿಗ್ತಾರೆ. ಆ ಕಸ್ಟಮರ್ಸ್ ನ ನಾವು ABC ಕ್ಯಾಟಗರಿಲಿ ಡಿವೈಡ್ ಮಾಡುವಂಥದ್ದು. A ಕ್ಯಾಟಗರಿಲಿ ಏನು ಪ್ರಾಬ್ಲಮ್ ಇರಲ್ಲ, ಹೆಲ್ತ್ ಇಶ್ಯೂಸ್ ಇರಲ್ಲ, ನಾರ್ಮಲ್ ಇರ್ತಾರೆ, ಅವರ ಆರೋಗ್ಯವನ್ನ ವೃದ್ಧಿಸ್ಕೊಳ್ಬೇಕಾಗತ್ತೆ ಅಥವಾ ರೋಗ ನಿರೋಧಕ ಶಕ್ತಿನ ವೃದ್ಧಿಸ್ಕೊಂಡು ಹೆಲ್ದಿಯಾಗಿ ಇರುವಂತವ್ರನ್ನ ನಾವು A ಕ್ಯಾಟಗರಿಲಿ ಹಾಕಿರುವಂತದ್ದು. B ಕ್ಯಾಟಗರಿಲಿ ಸ್ವಲ್ಪ ಪ್ರಾಬ್ಲಮ್ ಇದೆ ಅಥವಾ ಪ್ರಾಬ್ಲಮ್ ಬರೋ ತರ ಲಕ್ಷಣಗಳಿದೆ ಅಥವಾ ರೀಸನ್ಸ್ ಇದೆ ಅವರಿಗೆ ಅಂತ ಹೇಳಿದ್ರೆ ಅವರನ್ನ ನಾವು B ಕ್ಯಾಟಗರಿಲಿ ಹಾಕಿರುವಂತದ್ದು. C ಕ್ಯಾಟಗರಿಲಿ ಬಹಳ ಕ್ರಿಟಿಕಲ್ ಪೇಷಂಟ್ಸ್, ಬಹಳ ಸಿವಿಯರ್ ಪ್ರಾಬ್ಲಮ್ಸ್ ಇರುತ್ತೆ, ಡಯಾಲಿಸಿಸ್ ಮೇಲೆ ಇರ್ತಾರೆ ಫಾರ್ ಎಕ್ಸಾಂಪಲ್, ಅಥವಾ ಕ್ಯಾನ್ಸರ್ ಇಂದ ಬಳಲ್ತಿರ್ತಾರೆ, ಅಂತವ್ರನ್ನ ನಾವು C ಕ್ಯಾಟಗರಿಲಿ ಹಾಕಿರುವಂತದ್ದು. ನಾವು ಏನಿದ್ರು ನಮ್ಮ ಕಸ್ಟಮರ್ಸ್ A and B ಕಸ್ಟಮರ್ಸ್ ನ ಮಾತ್ರ ನಾವು ಟಾರ್ಗೆಟ್ ಮಾಡ್ಬೇಕು, ಅವರಿಗೆ ಮಾತ್ರ ನಾವು ನಮ್ಮ ಪ್ರಾಡಕ್ಟ್ಸ್ ನ ರೆಕಮೆಂಡ್ ಮಾಡ್ಬೇಕು. ಬಿಕಾಸ್ ವಿ ಆರ್ ಇನ್ ಟು ದ ವೆಲ್ನೆಸ್, ವಿ ಆರ್ ನಾಟ್ ಇನ್ ಟು ದ ಇಲ್ನೆಸ್ ರೇಂಜ್. ಸ್ನೇಹಿತರೆ, ನಮ್ಮ ಪ್ರಾಡಕ್ಟ್ಸ್ ನ ಯಾವುದೇ ಕಾರಣಕ್ಕೂ ಕಾಮರ್ಸ್ ವೆಬ್ಸೈಟ್ ಇಂದ ಖರೀದಿ ಮಾಡ್ಲಿಕ್ಕೆ ಹೋಗ್ಬಿಡಿ. ಅದಕ್ಕೆ ಯಾವುದೇ ತರಹದ ಗ್ಯಾರಂಟಿ, ಎಕ್ಸ್ಪೈರೇಷನ್ ಅಥವಾ ಫೇಕ್ ಆಗಿದ್ರೆ ನಾವು ಹೊಣೆಗಾರರಲ್ಲ.
ನಮ್ಮ ಎಲ್ಲಾ ಪ್ರಾಡಕ್ಟ್ಸ್ ನೀವು www.indiashopee.com ಇಂದ ನೀವು ಖರೀದಿ ಮಾಡಬಹುದು. ಇವತ್ತಿಗೆ ನಾನು ನನ್ನ 15ನೇ ದಿನದ ಆನ್ಲೈನ್ ಪ್ರಾಡಕ್ಟ್ ಟ್ರೈನಿಂಗ್ ಅನ್ನ ಮುಗಿಸ್ತಾ ಇದ್ದೇನೆ. ಇವತ್ತಿನ ನನ್ನ ಪ್ರಾಡಕ್ಟ್ ಟ್ರೈನಿಂಗ್ ಬಂದು ವಿಮೆನ್ ಕಂಪ್ಯಾನಿಯನ್ ಇತ್ತು. ನನ್ನ ಪ್ರಾಡಕ್ಟ್ ಟ್ರೈನಿಂಗ್ ಅಟೆಂಡ್ ಮಾಡಿದವ್ರಿಗೆಲ್ಲರಿಗೂ ನನ್ನ ಧನ್ಯವಾದಗಳು. ನಾನು ಡಾಕ್ಟರ್ ಮಾನಸ ನಾಯಕ್, ಹಾರ್ವೆಸ್ಟ್ ಸಕ್ಸಸ್ ಅಕಾಡೆಮಿಯ ಪ್ರಾಡಕ್ಟ್ ಟ್ರೈನರ್. ನಾಳೆ ನಮ್ಮ ಟ್ರೈನಿಂಗ್ ಬಂದು ಮೆಲ್ಟ್ ಫ್ಯಾಟ್, ಎಲಿಮೆಂಟ್ಸ್ ವೆಲ್ನೆಸ್ ನ ಮೆಲ್ಟ್ ಫ್ಯಾಟ್ ಏನಿದೆ ಇದ್ರಲ್ಲಿ, ಏನಿದ್ರದ್ ಬೆನಿಫಿಟ್ಸ್, ಯಾರ್ಯಾರಿಗೆ ರೆಕಮೆಂಡ್ ಮಾಡ್ಬೇಕು ಅಂತ ನಾವು ನಾಳೆ ಇದನ್ನ ಓದಿ ತಿಳ್ಕೊಳ್ಳೋಣ. ಸೊ ಯಾರ್ಯಾರು ಇವತ್ತು ನನ್ನ ಟ್ರೈನಿಂಗ್ ಅಟೆಂಡ್ ಮಾಡಿದ್ದೀರಾ ಎಲ್ಲಾರ್ಗೂ ಧನ್ಯವಾದಗಳು. ಸ್ಟೇ ಹೋಮ್, ಸ್ಟೇ ಸೇಫ್. Thank you for watching. For more business and product videos, subscribe the channel now.